ತಿಳಿಸುತ್ತಾ ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಗಮನ ಹರಿಸೋಣ. ನಾವು ಪ್ರತಿ ವಾರ ಕೂಡ ಈ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಕುರಿತು ಸಾಕಷ್ಟು ವಿಷಯಗಳ ಅದನ್ನು ಕಲ್ತ್ಕೊಂಡು ಬರ್ತಾ ಇದ್ದೀವಿ. ಹೋದ ವಾರ ಒಬ್ಬ ಸಹೋದರಿ ಕೇಳ್ತಾ ಇದ್ರು, ಬೈಬಲ್ ಸ್ಟಡಿ ತರ ಒಂದು ಪುಸ್ತಕ ತರ ಮಾಡಬೇಕೆಂಬುದಾಗಿ. ಆ ಸಹೋದರಿ ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಬಂದಿದ್ದಾರಾ ಸಹೋದರಿ? ಕಳೆದ ವಾರ ಒಬ್ಬ ಸಹೋದರಿ ಕೇಳಿದ್ರು, ಬೈಬಲ್ ಸ್ಟಡಿ ತರ ಸ್ವಲ್ಪ ನಮಗೆ ಒಂದು ಪುಸ್ತಕ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಬಂದಿದ್ದಾರ? ಸರಿ. ಈ ದಿನ ನಾವು ಒಂದು ಚಿಕ್ಕ ಅಧ್ಯಾಯ ತಗೊಂಡು ಅದ್ರ ಬಗ್ಗೆ ಈ ಸಲ ಸ್ಟಡಿ ಮಾಡೋಣ. ಯಾಕೆಂದ್ರೆ ಸ್ವಲ್ಪ ಬೇಸಿಕ್ ವಿಷಯ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿತ್ತು. ನಾವು ಸಡನ್ ಆಗಿ ಆದಿಕಾಂಡದಿಂದ ಹೇಳ್ಕೊಂಬಂದ್ರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಹೊಸದಾಗಿ ರಕ್ಷಣೆ ಹೊಂದಿದವರು ಇದ್ದಾರೆ. ಆ ಕಾರಣದಿಂದ ಎಲ್ರಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಆ ಒಂದು ವಿಷಯ ಇಟ್ಕೊಂಡು ಇಡೀ ಬೈಬಲ್ ವಿಷಯಗಳನ್ನ ಒಂದೊಂದು ಅಲ್ಲಲ್ಲಿ ಟಚ್ ಮಾಡ್ತಾ ಇದ್ದು. ಸರಿ, ಈ ದಿನ ಒಂದೇ ಒಂದು ಅಧ್ಯಾಯ ತಗೊಂಡು, ಅದು ಸಣ್ಣ ಅಧ್ಯಾಯ. ಪೌಲನು ಬರೆದಂಥ ಪತ್ರಿಕೆ, ಫಿಲಮೋನಿಗೆ ಬರೆದ ಪತ್ರಿಕೆ ಇರೋದೇ ಒಂದೇ ಅಧ್ಯಾಯ, 1ರಿಂದ 25 ವಚನ ಇದೆ. ಅದರಲ್ಲಿ ಫಿಲಮೋನ ಬರೆದಂಥ ಪತ್ರಿಕೆಯಲ್ಲಿ 1ರಿಂದ 10 ವಚನ ಯಾರಾದ್ರೂ ಓದ್ತೀರಾ? ಫಿಲಮೋನಿಗೆ ಬರೆದಂಥ ಪತ್ರಿಕೆ. ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋತಿಯನು, ನಮಗೆ ಪ್ರಿಯನು, ಜೊತೆ ಕೆಲಸದವನು ಆಗಿರುವ ಫಿಲೋಮೋನನೆಂಬ ನಿನಗೂ, ಸಹೋದರಿಯಾದ ಅಫಿಯಳಿಗೂ, ನಮ್ಮ ಸಹಭಟನಾದ ಅರ್ಕಿಫನಿಗೂ, ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನ ಕುರಿತು, ದೇವಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನ ಕುರಿತು ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನ ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನ ಕುರಿತು ನೀನು ತಿಳುವಳಿಕೆಯನ್ನ ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನ ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರನೇ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದ್ದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾದವು. ಆದ ಕಾರಣ ನಿನಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರಾ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ, ಮುದುಕನು, ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಓನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಸಾಕು ಸಿಸ್ಟರ್. ಈ ವಾಕ್ಯ ಭಾಗವನ್ನ ದೇವರು ಆಶೀರ್ವದಿಸಲಿ. ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧ ದೇವರು ತಾನೇ ನಮಗೆ ಬೇಕಾದಂಥ ಜ್ಞಾನವನ್ನು ದಯಪಾಲಿಸಲಿ. ಈ ಒಂದೇ ಒಂದು ಅಧ್ಯಾಯ ಈ ಫಿಲೋಮನ ಬರೆದಂಥ ಪತ್ರಿಕೆಗೆ ಪೌಲನು ಫಿಲೋಮನಿಗೆ ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಇದರ ವಿಷಯವಾಗಿ ಮೊದಲನೇದಾಗಿ ಅದನ್ನು ತಿಳಿಸುವಂಥ ವಿಷಯ ಏನಂದರೆ, ಒಂದನ್ನು ತಿಳಿಸ್ತಾ ಇದ್ದಾನೆ. ಯಾವಾಗಲೂ ಕೂಡ ಕ್ರೈಸ್ತರಾದಂಥ ನಾವು ಒಬ್ಬರನ್ನೊಬ್ಬರು ಕೂಡ ವಂದಿಸುವುದರಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿರಬೇಕೆಂಬುದಾಗಿ ಈ ಒಂದು ಪತ್ರಿಕೆ ಮೂಲಕವಾಗಿ ಕೆಲವು ವಿಷಯಗಳನ್ನು ಆತ್ಮೀಯವಾದಂಥ ಜನರು ಆತ್ಮೀಯವಾದಂಥ ವಿಷಯವನ್ನು ಕಲಿಯುವುದಕ್ಕೆ ಇದು ಬಹಳ ನಮಗೆ ಪ್ರಯೋಜನಕಾರಿಯಾಗಿದೆ. ಈ ಹೊಸ ಒಡಂಬಡಿಕೆಯಲ್ಲಿ ನೋಡ್ಕೊಂಬರ್ಬೇಕಾದ್ರೆ 4 ಸುವಾರ್ತೆಗಳನ್ನು ನೋಡ್ತಾ ಇದ್ದೀವಿ. ಮತ್ತೆ ಅಪೊಸ್ತಲರ ಕೃತ್ಯಗಳು ಅದು ಬಂದ್ಬಿಟ್ಟು ಸಭೆಯ ಚರಿತ್ರೆ ಎಂಬುದಾಗಿ ಅದಕ್ಕೆ ಹೇಳುವುದನ್ನು ನೋಡ್ತೇವೆ. ನಂತರ ಬರುವಂಥದ್ದೆಲ್ಲವೂ ಕೂಡ ಪತ್ರಿಕೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಕಡೆಯದಾಗಿ ನೋಡಿದ್ರೆ ಪ್ರಕಟಣೆ ಪುಸ್ತಕನ, ಅದು ಕೂಡ ವಿಶೇಷವಾದಂಥ ಒಂದು ಸುವಾರ್ತೆ ಪ್ರಕಟಣೆ ಎಂಬುದಾಗಿ ಕೂಡ ಅನೇಕರು ದೈವಶಾಸ್ತ್ರಜ್ಞರು ಹೇಳುವಂಥ ವಿಷಯ ನೋಡ್ತಾ ಇದ್ದೀವಿ. ಹೊಸ ಒಡಂಬಡಿಕೆಯನ್ನ 4 ಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲು 4 ಸುವಾರ್ತೆಗಳು, ಎರಡನೇದಾಗಿ ಅಪೊಸ್ತಲರ ಕೃತ್ಯಗಳು, ಅದು ಸಭೆಯ ಚರಿತ್ರೆ, ಅದನ್ನು ಓದ್ತೀವಿ. ಮೂರನೇದಾಗಿ ನಾವೇನು ನೋಡ್ತೀವಿ ಅಂದರೆ ಪತ್ರಿಕೆಗಳು. ಆ ಪತ್ರಿಕೆಗಳಲ್ಲಿ ಸಭೆಗೆ ದೇವರಾತ್ಮನು ಅನೇಕ ವಿಷಯಗಳ ಕುರಿತು ಎಚ್ಚರಿಕೆ ಸರಿ ಮಾಡಿಕೊಳ್ಳುವಂಥ ವಿಷಯಗಳನ್ನು ಬರಿತಾ ಇರ್ತದೆ.
ನಾಲ್ಕನೇದಾಗಿ ನೋಡುವುದಾದರೆ ಪ್ರಕಟಣೆ ಪುಸ್ತಕ. ಅಂದರೆ ಮುಂದೆ ಯೇಸು ಕ್ರಿಸ್ತನ ಬರಣ ಕುರಿತು ಅಲ್ಲಿ ಸಾಕಷ್ಟು ವಿಷಯಗಳು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಈ ದಿನ ನಾವು ಧ್ಯಾನ ಮಾಡುವಂಥ ವಿಷಯ ಈ ಒಂದು ಪೌಲನು ಫಿಲೋಮನಿಗೆ ಬರೆದಂಥ ಪತ್ರಿಕೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಈ ಪತ್ರಿಕೆಯನ್ನು ಬರೀಬೇಕಾದ್ರೆ ಅದನ್ನು ಸುಮಾರು ನಾವು 7 ವಿಧವಾದಂಥ ಅಂಶಗಳಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳ ಸುಲಭವಾಗುತ್ತೆ. ಮೊದಲನೇದಾಗಿ ಆತನು ಒಂದೇನನ್ನು ತಿಳಿಸ್ತಾ ಇದ್ದಾನೆ. ಏನಂತ ಅಂದರೆ, ಈ ಒಂದು ಸಭೆಯಾಗಿ ಕೂಡಿ ಬರುವಂಥ ಅಲ್ಲಿರುವಂಥ ಬೋಧಕರಿಗೂ ಅಲ್ಲಿರುವಂಥ ಹಿರಿಯರಿಗೆ ಎಲ್ಲರಿ ವಿಶ್ವಾಸಿಗಳ ಕುರಿತು ಆತನವರಿಗೆ ಒಂದನ್ನು ತಿಳಿಸೋದನ್ನು ಮೊದಲನೇದಾಗಿ ನೋಡ್ತೇವೆ. ಮತ್ತು ಈ ಪತ್ರಿಕೆಯನ್ನು ಆತನು ಯಾರ ಕುರಿತು ಬರಿತಾ ಇದ್ದಾನೆ ಎಂಬುದಾಗಿ ನೋಡ್ಕೊಂಬರ್ಬೇಕಾದ್ರೆ ಈ ಪತ್ರಿಕೆಯನ್ನು ಯಾರಿಗೆ ಬರಿತಾ ಇದ್ದಾನೆ ಪೌಲನಂದರೆ ಫಿಲೋಮನಿಗೆ ಬರಿತಾ ಇದ್ದಾನೆ. ಆ ಫಿಲೋಮನಿಗೆ ಬರೆಯುವಂಥ ವಿಷಯ ನೋಡ್ತೇವೆ. ಮೂರನೇದಾಗಿ ನೋಡ್ಕೊಂಬರ್ಬೇಕಾದ್ರೆ ಈ ಪತ್ರಿಕೆನ ಯಾರ ನಿಮಿತ್ತವಾಗಿ ಬರಿತಾ ಇದ್ದಾನೆ ಅನ್ನೋದನ್ನು ನಾವು ನೋಡ್ತೇವೆ. ಮತ್ತು ನಾಲ್ಕನೇದಾಗಿ ನಾವು ಓದ್ಕೊಂಬರ್ಬೇಕಾದ್ರೆ ಆ ಫಿಲೋಮನಲ್ಲಿದ್ದಂಥ ಒಳ್ಳೆಯ ಗುಣಗಳ ವಿಷಯವಾಗಿ ಹೇಳೋದನ್ನು ಅಲ್ಲಿ ನಾವು ನೋಡ್ತೇವೆ. ನಂತರ ಐದನೇದು ಬಂದಾಗ ಅವನು ಯಾವ ವಿಷಯಕ್ಕಾಗಿ ಈ ಪತ್ರಿಕೆಯನ್ನು ಫಿಲೋಮನಿಗೆ ಬರೆದು ಕೊಡ್ತಾ ಇದ್ದಾನೆ ಅಂದರೆ ಕ್ಷಮಾಪಣೆ ಪತ್ರವಾಗಿ ರೀತಿಯಲ್ಲಿ ಬರೆಯುವಂಥ ವಿಷಯಗಳನ್ನು ನೋಡ್ತಾ ಇದ್ದೀವಿ. ಆರನೇದಾಗಿ ನೋಡಬೇಕಾದ್ರೆ ಇಲ್ಲಿ ಈ ಒಂದು ಒನೇಸಿಮನ್ ಎಂಬ ವ್ಯಕ್ತಿಯ ಕುರಿತು ಹೇಳ್ತಾ ಇದ್ದಾನೆ. ಏಳನೇದಾಗಿ ಪೌಲನು ಈ ಪತ್ರಿಕೆಯನ್ನು ಆತನು ಬರೆಯುವಾಗ ಆತನು ಎಲ್ಲಿಂದ ಬರೀತಾನೆ ಅಂದರೆ ಸೆರೆಮನೆಯಿಂದ ಬರಿತಾ ಇದ್ದಾನೆ. ಆತನು ಯಾವ ಒಂದು ಸೆರೆಮನೆಯಲ್ಲಿದ್ದಾನೆ ಅಂತ ನೋಡಬೇಕಾದ್ರೆ ಆತನು ರೋಮಾಪುರ ಪಟ್ಟಣದಲ್ಲಿ ಇರುವಂಥ ಸೆರೆಮನೆಯಿಂದ ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಇದನ್ನು ಬರೆದಂಥ ಲೇಖಕ ಯಾರೆಂದರೆ ಪೌಲನು. ಅಲ್ಲೇ ಹೆಸರಲ್ಲಿ ನೋಡ್ತಾ ಇದ್ದೀವಿ, ಪೌಲನು ಫಿಲೋಮನಿಗೆ ಬರೆದಂಥ ಪತ್ರಿಕೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ನಂತರ ಇಲ್ಲಿ ಮುಖ್ಯವಾದಂಥ ವಿಷಯ ಏನೆಂದರೆ ಸಭೆಗಳಲ್ಲಿ ಯಾವ ರೀತಿಯಾಗಿ ವಿಶ್ವಾಸಿಗಳು ಮತ್ತು ಸೇವಕರು, ದೈವ ಸೇವಕರು ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು. ಅದರಲ್ಲಿ ಮುಖ್ಯವಾದಂಥ ಸಾರಾಂಶ ಏನಂದರೆ ಒಬ್ಬ ವ್ಯಕ್ತಿ ಯಜಮಾನ ಆಗಿರ್ತಾನೆ, ಒಬ್ಬ ಗುಲಾಮನಾಗಿರ್ತಾನೆ. ಆ ಯಜಮಾನ ಆದರೂ ಸರಿನೇ, ಗುಲಾಮನಾದರೂ ಸರಿನೇ, ಕ್ಷಮಾಪಣೆ ಕೇಳುವಾಗ ಕ್ರಿಸ್ತನ ನಿಮಿತ್ತವಾಗಿ ನಾವು ಕ್ಷಮಿಸಲೇಬೇಕು ಎಂಬುದನ್ನು ಕುರಿತು ಈ ಒಂದು ಅಧ್ಯಾಯವು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಕ್ರೈಸ್ತ ಜೀವಿತಗಳಲ್ಲಿ ಸಭೆ ಅನ್ನೋದು ನಾವೇ ಸ್ಥಾಪನೆ ಮಾಡಿದಲ್ಲ, ಅದು ದೇವರು ಸ್ಥಾಪನೆ ಮಾಡಿದಂಥ ಸಭೆ. ಆ ಸಭೆಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ಸೇವಕರಾದವರು ಯಾವ ರೀತಿ ನಡ್ಕೋಬೇಕು, ವಿಶ್ವಾಸಿಗಳು ಯಾವ ರೀತಿ ನಡ್ಕೋಬೇಕು ಎಂಬುದನ್ನು ಕುರಿತು ಈ ಪತ್ರಿಕೆಗಳ ಮೂಲಕವಾಗಿ ಅನೇಕ ವಿಷಯಗಳನ್ನು ಪೌಲನು ಬರೆಯುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಪೌಲನು ದೇವರ ಆತ್ಮನ ಪ್ರೇರಣೆಯಿಂದ ಬರೆಯುವುದು ನೋಡ್ತಾ ಇದ್ದೀವಿ. ಅನೇಕ ಸಾರಿ ಪೌಲನು ಬರೆದಿದ್ದು, ಪೇತ್ರನು ಬರೆದಿದ್ದು ಎಂಬುದಾಗಿ ಹೇಳ್ತೇವೆ. ಆದರೆ ಅವರು ಸ್ವಂತ ವಿಷಯಗಳನ್ನು ಕುರಿತು ಬರೆದಿಲ್ಲ. ಅವರು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ದೇವರಿಂದ ಪಡೆದಂಥ ಆಲೋಚನೆಯನ್ನು, ಅಂದರೆ ಆತ್ಮೀಯವಾದಂಥ ಆಲೋಚನೆಯನ್ನು ಆತ್ಮೀಯವಾದಂಥ ಜನರಿಗೆ ಅವರು ಪತ್ರಿಕೆ ಮೂಲಕವಾಗಿ ಬರಿತಾ ಇದ್ದಾರೆ. ಹಾಗಾದರೆ ಈ ಪತ್ರಿಕೆಗಳು ನಮಗೆ ಎಷ್ಟು ಪ್ರಾಮುಖ್ಯ ಅಂದರೆ ನಾವು ಅಂದರೆ ಸುವಾರ್ತೆ ಕೇಳಿ ರಕ್ಷಣೆ ಹೊಂದ್ತೇವೆ. ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿದ ಮೇಲೆ ಅಲ್ಲೇ ಕ್ರೈಸ್ತರ ಜೀವಿತ ಪ್ರಾರಂಭ, ಅದು ಅಂತ್ಯ ಅಲ್ಲ. ಹಾಗಾದರೆ ಸುವಾರ್ತೆ ಅನ್ನೋದು ನಮ್ಮನ್ನು ಏನು ಮಾಡುತ್ತೆ ಅಂದರೆ ಪರಲೋಕದ ರಾಜ್ಯಕ್ಕೆ ಎಂಟ್ರೆನ್ಸ್, ಅದು ಅಂದರೆ ಬಾಗಿಲು. ನಂತರ ಅದ್ರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನಾವು ಈ ಪತ್ರಿಕೆಗಳು ಬಹಳ ನಮಗೆ ಮುಖ್ಯವಾದದ್ದು. ಈ ಪತ್ರಿಕೆಗಳಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳ ಪ್ರಕಾರವಾಗಿ ನಾವು ಪ್ರತಿಯೊಬ್ಬರು ಜೀವಿಸುವಾಗ ನಿತ್ಯ ರಾಜ್ಯಕ್ಕೆ ನಾವು ಸೇರ್ತೇವೆ ಎಂಬುದು ದೇವರ ಒಂದು ತೀರ್ಮಾನ. ಹಾಗಾದರೆ ಈ ಒಂದು ಬೈಬಲ್ ಸ್ಟಡಿ ಅನ್ನೋದು ನಾವು ಯಾಕೆ ಇದನ್ನು ಕಲಿತೀವಿ ಅಂದರೆ ವಾಕ್ಯಗಳನ್ನು ಎಷ್ಟು ಮಟ್ಟಿಗೆ ನಾವು ಕಲಿತೀವೋ ಅಷ್ಟು ಮಟ್ಟಿಗೆ ದೇವರಲ್ಲಿ ನಾವು ಬೆಳಿತೇವೆ. ಯಾವಾಗ ನಾವು ವಾಕ್ಯವನ್ನು ಎಷ್ಟು ಮಟ್ಟಿಗೆ ಕಲಿತೀವೋ ನಮ್ಮ ನಂಬಿಕೆ ಅಷ್ಟು ಮಟ್ಟಿಗೆ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಾವು ವಾಕ್ಯವನ್ನು ಕಲಿಯದೆ ಹೋಗ್ಬಿಟ್ರೆ ನಮ್ಮ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗುವಂಥರಾಗಿರ್ತೇವೆ. ಯಾಕೆಂದರೆ ನಮ್ಮ ಒಂದು ಈ ಕ್ರಿಸ್ತನೊಟ್ಟಿಗೆ ಜೀವಿಸುವಂಥ ಜೀವಿತ ಪ್ರಾರಂಭವಾಗಿ ಕ್ರಿಸ್ತನಲ್ಲೇ ಅಂತ್ಯ ಆಗಬೇಕು.
ಕ್ರಿಸ್ತನನ್ನು ಬಿಟ್ಟು ಅಂತ್ಯ ಆಗಬಾರ್ದು. ನೀವು ಕೂಡ ಅನೇಕ ಜನ ನೋಡಿರ್ಬೋದು. ಕೆಲವರೆಲ್ಲ ಯವನಸ್ಥರು ರಕ್ಷಣೆ ಹೊಂದ್ಕೊಂಡು ಬರ್ತಾರೆ, ಸಹೋದರಿಗಳಾಯಿತು ಸಹೋದರಗಳಾಯಿತು. ಪ್ರಾರಂಭ ತುಂಬ ಚೆನ್ನಾಗಿರ್ತದೆ, ಅವರು ನಂಬಿಕೆಯಲ್ಲಿ ಚೆನ್ನಾಗಿ ಬೆಳೀತಾರೆ, ವಾಕ್ಯನ ಅನೇಕರಿಗೆ ಸುವಾರ್ಥ ವಾಕ್ಯ ತಿಳಿಸ್ತಾರೆ, ಎಲ್ಲದಲ್ಲೂ ಚೆನ್ನಾಗಿರ್ತಾರೆ, ಚಟುವಟಿಕೆಗಳಲ್ಲಿ ಎಲ್ಲ ಚೆನ್ನಾಗಿರ್ತಾರೆ. ಆದರೆ ಒಂದು 5 ವರ್ಷನೋ 10 ವರ್ಷ ಇರ್ತಾರೆ, ನಂತರ ಅವರು ಬಿದ್ದೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದರೆ ಅವರು ಎಮೋಷನ್ ಫೇತ್ ಅಂತ ಕರೀತಾರೆ. ಎಮೋಷನ್ ಫೇತ್ ಅಂದರೆ ಉದ್ರೇಕದ ಒಂದು ನಂಬಿಕೆ. ಏನಂದರೆ ಹೀಲಿಂಗ್ ಆಗಿದ ತಕ್ಷಣವೇ ನಮ್ಮಲ್ಲಿ ಉದ್ರೇಕ ಎಲ್ಲ ಇರ್ತದೆ. ಆದರೆ ಎಮೋಷನ್ ಫೇತು ಯಾವತ್ತು ಸ್ಟ್ಯಾಂಡರ್ಡ್. ಈ ಎಮೋಷನ್ ಯಾವಾಗ ಬೇಕಾದ್ರೂ ತಿರುಗೋಗುತ್ತೆ. ಈಗ ನೋಡ್ರಿ, ಸುಮಾರು 100 ಜನ ರಕ್ಷಣೆ ಹೊಂದ್ತಾರೆ ಅಂತ ನೋಡ್ರಿ. ಆ 100 ಜನರಲ್ಲಿ 90% ಈಗ ಇರುವಂಥ ಲೆಕ್ಕಾಚಾರ ಪ್ರಕಾರವಾಗಿ 90% ಅದರಲ್ಲಿ ಎಮೋಷನ್ ಇರೋರು ಬರ್ತಾರೆ. ಆದರೆ ಎಮೋಷನ್ ಇರುವಂಥ ಜನರು ಅದ್ರೇನಾಗ್ತಾರೆ ಅಂದರೆ ಕಾಲಕ್ರಮೇಣವಾಗಿ ಹಂತವಾಗಿ ಹೊರಟೋಗ್ತಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಏನು ನೋಡ್ತೀವಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಆತನ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 70 ಜನ ಶಿಷ್ಯರು ಬರ್ತಾರೆ ಸ್ಟಾರ್ಟಿಂಗಲ್ಲಿ. ನಂತರ ನಿಂತ್ಕೊಂಡಿದ್ದು ಎಷ್ಟು ಜನ? ಬರೀ 12 ಜನನೇ. ಹಾಗಾದರೆ ಈ 12 ಜನ ನಿಂತ್ಕೊಂಡು ಇಡೀ ಲೋಕಕ್ಕೆ ಸುವಾರ್ತೆನ ಸಾರಿದ್ರು. ಹಾಗಾದರೆ ಅವರಲ್ಲಿದ್ದಂಥ ನಂಬಿಕೆ ಹೇಗಿತ್ತು ಅಂದರೆ ಅದು ಬಲವಾದಂಥ, ದೃಢವಾದಂಥ, ಸ್ಥಿರವಾದಂಥ ನಂಬಿಕೆ. ಯಾವಾಗ ನಮ್ಮಲ್ಲಿ ಹೆಚ್ಚಾಗಿ ವಾಕ್ಯವನ್ನು ಕೇಳ್ತಾ ಆ ವಾಕ್ಯದ ಪ್ರಕಾರವಾಗಿ ನಡೆಯೋದಕ್ಕೆ ನಾವು ಪ್ರಯಾಸ ಪಡ್ತೀವೋ, ಆಗ ನಮ್ಮ ನಂಬಿಕೆ ಏನಾಗುತ್ತೆ ಅಂದರೆ ಬಲಗೊಳ್ಳುತ್ತೆ. ಆ ನಂಬಿಕೆ ದೃಢವಾಗಿರಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಎಷ್ಟು ಮಟ್ಟಿಗೆ ಕಲಿತೀವೋ ಅಷ್ಟು ಮಟ್ಟಿಗೆ ನಮಗೆ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗಾದರೆ ಪ್ರಿಯ ದೇವಜನರೇ, ನೀವು ಕೂಡ ಎಷ್ಟೋ ಜನರಿಗೆ ಸುವಾರ್ತೆ ಹೇಳಿ ಸಭೆಗೆ ಬಂದಿರ್ಬೋದು. ಆದರೆ ಈಗ ನೋಡಿದ್ರೆ ಅವರು ಮತ್ತೆ ಹೊರಟೋಗಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರೆಲ್ಲ ಎಮೋಷನ್ ಫೇತ್ ಅಂದರೆ ಉದ್ರೇಕವುಳ್ಳಂಥ ನಂಬಿಕೆ, ಸತ್ತಂಥ ನಂಬಿಕೆ. ಏನಂದರೆ ಅವರು ಅದ್ಭುತಗಳನ್ನು ನೋಡ್ತಾರೆ, ಅದ್ಭುತ ನೋಡಿ ದೇವ್ರನ್ನ ಕಂಡುಕೊಳ್ತಾರೆ, ಆದರೆ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಳ್ಳಲ್ಲ. ಆದ್ದರಿಂದ ಪ್ರಿಯ ದೇವಜನರೇ, ಆದಷ್ಟು ಮಟ್ಟಿಗೆ ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಂಥ ಕ್ರೈಸ್ತರು, ಅವರ ನಂಬಿಕೆ ದೃಢವಾಗಿರುತ್ತೆ. ಈ ಲೋಕದ ಯಾತ್ರೆಯಲ್ಲಿ ಕಷ್ಟ ಸಂಕಟಗಳು ಮತ್ತು ಕಣ್ಣೀರುಗಳು ಹಿಂಸೆಗಳು ಬಂದಾಗಲೂ ಕೂಡ ಅವರು ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನು ಈ ಆನ್ಲೈನ್ ಮುಖಾಂತರವಾಗಿಯೂ ದೇವರು ನಾನು ನಿಮಗೆ ಬೋಧಿಸುವ ಹಾಗೆ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ಅವಕಾಶವನ್ನು ನೀವು ಕೇಳುವಂಥ ಅವಕಾಶವನ್ನು ದೇವರು ನಿಮ್ಗೆ ಕೊಟ್ಟಿದ್ದಕ್ಕೋಸ್ಕರವಾಗಿಯೂ ನಾನು ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯ ದೇವಜನರೇ, ನಾವು ಯಾವಾಗಲೂ ಕೂಡ ದೇವರ ವಾಕ್ಯದ ನೆರಳಿನಲ್ಲಿ, ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸುವಂಥ ಕ್ರೈಸ್ತ ಜೀವಿತ ಅದು ಯಾವಾಗಲೂ ಕೂಡ ನಂಬಿಕೆಯಲ್ಲಿ ಇರುವಂಥ ಜೀವಿತವಾಗಿರುತ್ತೆ. ಸರಿ, ಇದರ ಕುರಿತು ಕೆಲವು ವಿಷಯಗಳನ್ನು ನೋಡೋಣ. ಪೌಲನು ಫಿಲೋಮನೆಂಬ ವ್ಯಕ್ತಿಗೆ ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಈ ಪತ್ರಿಕೆ ಬರೆಯುವುದಕ್ಕೆ ಏನು ಕಾರಣ ಅನ್ನುವಾಗ ಇದನ್ನು ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋಣ. ಈ ಪತ್ರಿಕೆಯನ್ನು ಬರೆಯುವುದಕ್ಕೆ ಮುಖ್ಯವಾದಂಥ ಕಾರಣ ಏನಂದರೆ, ಈ ಫಿಲೋಮನಿಗೂ ಪೌಲನಿಗೂ ಇದ್ದಂಥ ಸಂಬಂಧ ಏನು, ಮತ್ತು ಈ ಫಿಲೋಮನು ಯಾರು, ಪೌಲನಿಗೆ ಎಂಬುದಾಗಿ ನೋಡ್ಕೊಂಬರ್ಬೇಕಾದ್ರೆ, ಅಪೊಸ್ತಲನ ಪೌಲನು ರೋಮಾಪುರದ ಪಟ್ಟಣಕ್ಕೆ ಸುವಾರ್ತೆಯನ್ನು ಸಾರೋದಕ್ಕೆ ಹೋಗ್ತಾನೆ. ಆ ಸುವಾರ್ತೆಯನ್ನು ಸಾರುವಂಥ ಸಮಯಗಳಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಫಿಲೋಮನೆಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಈ ಫಿಲೋಮನು ಅವನು ಬಹಳ ಶ್ರೀಮಂತನಾಗಿರ್ತಾನೆ. ಈ ರೋಮಾಪುರದ ಪಟ್ಟಣದಲ್ಲಿ ಬಹಳ ಐಶ್ವರ್ಯವಂತ ವ್ಯಕ್ತಿಯಾಗಿರ್ತಾನೆ. ಇವನ ಒಂದು ಕೆಲಸ ಏನಂದರೆ, ಆ ಕಾಲದಲ್ಲಿ ಈ ಮನುಷ್ಯನ ತಂದು ಸಂತೆಗಳಲ್ಲಿ ಮಾರ್ತಾ ಇದ್ರು. ಯಾವ ರೀತಿಯಾಗಿ ಈ ದನ ಕರುಗಳು ಹಸುಗಳನ್ನು ಸಂತೆಯಲ್ಲಿ ಮಾರ್ತಾರೋ ಅದೇ ರೀತಿಯಾಗಿ ಆ ಕಾಲದಲ್ಲಿ ಮೊದಲನೇ ಶತಮಾನಗಳಲ್ಲಿ ಈ ಒಂದು ಗುಲಾಮರನ್ನ ತಗೊಂಬಂದು ಈ ಸಂತೆಯಲ್ಲಿ ಮಾರ್ತಾ ಇದ್ರು. ಈ ಒಂದು ಕೆಲಸದಲ್ಲಿ ಯಾರಿದ್ದ ಅಂದರೆ, ಈ ಫಿಲೋಮನು ಈ ಗುಲಾಮರನ್ನ ಖರೀದಿ ಮಾಡಿ ಸ್ವಲ್ಪ ಹಣಕ್ಕೆ ಖರೀದಿ ಮಾಡಿ ಆತನೇನು ಮಾಡ್ತಾ ಇದ್ದ ಅಂದರೆ ಹೆಚ್ಚು ಹಣಕ್ಕೆ ಮಾರ್ತಾ ಇದ್ದ. ಇವನ ಒಂದು ಬಿಸ್ನೆಸ್ ಏನಂದರೆ, ಈ ಮನುಷ್ಯರನ್ನ ಅಂದರೆ ಗುಲಾಮ ಮಾರುವಂಥ ಒಂದು ಕೆಲಸ ಮಾಡಿರ್ತಾನೆ. ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅದರಿಂದ ಅವನು ಸಾಕಷ್ಟು ಹಣ ಗಳಿಸಿರ್ತಾನೆ. ಆದರೆ ಆತನ ರಕ್ಷಣೆ ಹೊಂದಿರೋದಿಲ್ಲ. ಆದರೆ ಆತನಲ್ಲಿ ಒಳ್ಳೆ ಗುಣಗಳು ಇರ್ತದೆ. ಆದರೆ ದೇವರನ್ನು ಕಂಡುಕೊಳ್ಳುವಂಥ ವಿಷಯದಲ್ಲಿ ಆತನಿಗೆ ಆಸಕ್ತಿ ಉಂಟು. ಆದರೆ ಅವನಿಗೆ
ತಿಳಿದಿಲ್ಲ. ಅಪೊಸ್ತಲ ಪೌಲನು ರೋಮಾಪುರ ಪಟ್ಟಣಕ್ಕೆ ಹೋದಾಗ ಇಲ್ಲಿ ಫಿಲೋಮೋನನಿಗೆ ಸಿಗ್ತಾನೆ. ಆ ಫಿಲೋಮೋನನಿಗೆ ಪೌಲನು ಸುವಾರ್ತೆನ ಸಾರ್ತಾನೆ. ಆ ಸುವಾರ್ತೆಯನ್ನ ಕೇಳಿ ಫಿಲೋಮೋನ ಏನಾಗ್ತಾನೆ, ರಕ್ಷಣೆ ಹೊಂದ್ಕೊಳ್ತಾನೆ. ರಕ್ಷಣೆ ಹೊಂದ್ಕೊಂಡಾಗ ಆತನ ಏನ್ ಮಾಡ್ತಾನೆ, ಅವನು ಶ್ರೀಮಂತನಾದ ಕಾರಣ ಅವನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ಸಭೆಯನ್ನ ಪ್ರಾರಂಭ ಮಾಡ್ತಾನೆ. ಒಂದು ವಿಶೇಷ ಅಂತ ತಿಳ್ಕೊಳ್ರಿ, ಈ 1ನೇ ಶತಮಾನದಲ್ಲಿ ಅಪೊಸ್ತಲರ ಕಾಲದಲ್ಲಿ ಸಭೆಯನ್ನು ಸ್ಥಾಪಿಸಲ್ಪಡುವಾಗ ಆಗೆಲ್ಲ ಯಾವುದು ಕಟ್ಟಡ ಇರಲಿಲ್ಲ. ಆಗೆಲ್ಲ ಮನೇಲೇ ಏನ್ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. ಆವಾಗ ಯಾವ ಸರ್ಕಾರ ಇತ್ತು ಅಂದ್ರೆ ರೋಮ್ ಸರ್ಕಾರ ಇತ್ತು. ಈ ರೋಮ್ ಸರ್ಕಾರ ಕಾಲದಲ್ಲಿ ಮನೆಗಳಲ್ಲಿ ಈ ಒಂದು ಆರಾಧನೆ ಮಾಡ್ತಾ ಇದ್ರು. ಆದ್ರೆ ಬೈಬಲ್ ಪ್ರಕಾರ ನೋಡಿದ್ರೆ ಪ್ರಪ್ರಥಮವಾಗಿ ಸಭೆಯನ್ನು ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂದ್ರೆ ಮನೆಗಳಲ್ಲಿ. ಆ ಮನೆಗಳಲ್ಲಿ ಸ್ಥಾಪನೆ ಆದಾಗ ಅಲ್ಲಿ ದೇವ್ರನ್ನ ಅವರು ಆರಾಧನೆ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಈ ರೋಮ್ ಸರ್ಕಾರ ಸುವಾರ್ತೆಗೆ ವಿರೋಧವಾಗಿ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ಅನೇಕ ಮನೆಯಲ್ಲಿ ಕೂಡಿ ಬರುವಂತ ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೆ ಮತ್ತೆ ಬೋಧಕರಿಗೆ ಹಿಂಸೆಯನ್ನು ಕೊಟ್ಟು ಅವರನ್ನ ಸೆರೆಮನೆಗೆ ಹಾಕುವಂತ ಪ್ರವೃತ್ತಿಯನ್ನು ಅವರು ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ. ಆಗ ಈ ಫಿಲೋಮನು ಶ್ರೀಮಂತನಾದ ಕಾರಣ ಅವರ ಮನೆಯಲ್ಲಿ ಅವನು ಸಭೆಯನ್ನು ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಮೊದಲನೇದಾಗಿ ಒಂದನ್ನು ತಿಳಿಸ್ತಾ ಇದ್ದಾನೆ ಪೌಲನು, ಏನಂತ ಅಂದ್ರೆ ಕ್ರಿಸ್ತ ಯೇಸುವಿನ ಸೆರೆನವನಾಗಿರುವ ಪೌಲನು ಸಹೋದರನಾದ ತಿಮೋತಿಯನಿಗೂ ನಮಗೂ ಪ್ರಿಯನ ಜೊತೆ ಕೆಲಸದವನು ಆಗಿರುವ ಫಿಲೋಮನೆಂಬ ನಿನಗೆ ಸಹೋದರಿಯಾದಂಥ ಅವರ ಮನೇಲಿ ಕೂಡಿ ಬರುವಂಥ ಜನರಿಗೆ ಹೇಳ್ತಾನೆ, ಅಕ್ಕಿಪಳಿಗೂ ನಮ್ಮ ಸಹಭಟ್ಟರಾದಂಥ ಅಂತ ಹೇಳಿ ಅಲ್ಲಿರುವಂಥ ವಿಶ್ವಾಸಿಗಳಿಗೆ, ಹಿರಿಯರಿಗೆ, ಲೀಡರ್ಸ್ಗಳಿಗೆ ಒಂದನ್ನು ತಿಳಿಸ್ತಾ ಇದ್ದಾನೆ. ಒಂದನ್ನು ತಿಳಿಸುವಂಥ ವಿಷಯ ನೋಡ್ತಾ ಇದ್ದೀವಿ. ಆಗ ಆ ಒಂದು ಫಿಲೋಮನ ಮನೆಯಲ್ಲಿ ಒಬ್ಬ ಗುಲಾಮನಿರ್ತಾನೆ. ಆ ಗುಲಾಮನು ಅವನ ಮನೆಯಲ್ಲಿ ಪೂರ್ತಿ ಜವಾಬ್ದಾರಿಯನ್ನ ಈ ಫಿಲೋಮನನು ಆತನ ಕೊಟ್ಟಿರ್ತಾನೆ. ಯಾಕೆಂದ್ರೆ ಆ ಫಿಲೋಮನು ಬಹಳ ನಂಬಿಗಸ್ತನಾದಂಥ ಒಬ್ಬ ಗುಲಾಮನಾಗಿರ್ತಾನೆ. ಅವನು ಗುಲಾಮನೇ ಆದ್ರೆ ನಂಬಿಗಸ್ತನಾಗಿರ್ತಾನೆ. ಅದರಿಂದ ಏನ್ ಮಾಡ್ತಾನೆ ಅಂದ್ರೆ ಫಿಲೋಮನನು ಆತನ ತುಂಬಾ ನಂಬ್ತಾನೆ. ನಂಬಿ ಬಹಳ ವರ್ಷಗಳ ಕಾಲ ಅವರ ಮನೆಯಲ್ಲಿ ಸಭೆ ಕೂಡಿ ಬರ್ತಾ ಇರ್ತಾರೆ, ದೇವನ ಆರಾಧನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ವನಸೀಮನ್ ಏನ್ ಮಾಡ್ತಾನೆ, ಈ ಒಂದು ಫಿಲೋಮನನಿಗೆ ನಂಬಿಗಸ್ತನಾದಂಥ ಒಬ್ಬ ಹಾಳಾಗಿ ಮನೆಯಲ್ಲಿ ಎಲ್ಲ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ತಾನೆ. ಆಗ ಫಿಲೋಮನು ಆತನ ಬಹಳವಾಗಿ ಪ್ರೀತಿಸ್ತಾನೆ. ಆತನ ಗುಲಾಮನಾಗಿದ್ರು ಕೂಡ ಅವನು ಬಹಳ ನಂಬಿಗಸ್ತನಾದ ಕಾರಣ ಎಲ್ಲಾ ವಿಷಯದಲ್ಲಿ ಕೂಡ ಆತನ ನಂಬಿ ಆತನಿಗೆ ಎಲ್ಲವನ್ನು ಕೂಡ ಒಪ್ಪಿಸ್ಕೊಟ್ಟಿರ್ತಾನೆ. ಬಹಳ ವರ್ಷಗಳ ಕಾಲ ಈ ಫಿಲೋಮನ ಮನೆಯಲ್ಲಿ ಈ ಒನೇಸಿಮನು ಕೆಲಸ ಮಾಡ್ತಾ ಇರ್ತಾನೆ. ಒಂದಿನ ಏನಾಗುತ್ತೆ ಅಂದ್ರೆ ಫಿಲೋಮನು ಆತನ ಸಂತೆಗೆ ಹೋಗಿ ಈ ಗುಲಾಮರನ್ನ ಮಾರಿ ಬಂದ ಮೇಲೆ ಅವನಿಗೆ ಬಹಳ ಹಣ ಸಿಗುತ್ತೆ. ಆ ಕಾಲದಲ್ಲೆಲ್ಲ ಈ ನಾಣ್ಯಗಳ ತರ ಹಣ ಸಿಗ್ತಾ ಇತ್ತು, ಈ ತರ ರೂಪಾಯಿಗಳಿರ್ಲಿಲ್ಲ. ಆ ನಾಣ್ಯಗಳನ್ನ ಏನ್ ಮಾಡೋರು ಅಂದ್ರೆ ಆ ಕಾಲದಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡು, ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಕೊಂಡು ತಗೊಂಡ್ಬರೋರು. ಆಗ ಇವನೇನ್ ಮಾಡ್ತಾನೆ, ಫಿಲೋಮನನು ಮಾರಿ ಬಂದಂತ ಹಣವನ್ನ ಒಂದು ಪೆಟ್ಟಿಗೆ ತುಂಬ ತಗೊಂಡ್ಬಂದ್ಬಿಟ್ಟು ಆ ಫಿಲೋಮನ ಹತ್ರ ಕೊಡ್ತಾನೆ. ಫಿಲೋಮನೇ ಇದನ್ನ ತಗೊಂಡೋಗಿ ನೀನು ಯಥಾ ಪ್ರಕಾರ ಯಾವ ರೀತಿಯಾಗಿ ಹಣನ ಇಡ್ತಾ ಇದೆಯೋ ಆ ರೀತಿ ಇಡು ಎಂಬುದಾಗಿ ಹೇಳಿ ಕೊಟ್ಟು ಕಳಿಸ್ತಾನೆ. ಈ ಫಿಲೋಮನ ಏನ್ ಮಾಡ್ತಾನೆ, ಹಣ ತಗೊಂಡು ಬರ್ತಾನೆ. ಹಣ ತಗೊಂಡ್ಬಂದ್ಬಿಟ್ಟು ಅವನ್ಗೆ ಪ್ರತಿದಿನ ಅವನೇ ಹಣ ಎಲ್ಲ ಇಡ್ತಾ ಇದ್ನಲ್ಲ, ಆ ಸ್ಥಳದಲ್ಲಿ ಹೋಗಿ ಹಣನ ಇಡ್ತಾನೆ. ಇಟ್ಬಿಟ್ಟು ಏನ್ ಮಾಡ್ತಾನೆ, ರಾತ್ರಿ ಮಲ್ಕೊಂಡು ಯೋಚನೆ ಮಾಡ್ತಾನೆ. ವನಸೀಮನು ಏನಂತ ಯೋಚನೆ ಮಾಡ್ತಾನೆ ಅಂದ್ರೆ, ಹೌದು, ಈ ಒಂದು ಫಿಲೋಮನ ಮನೆಯಲ್ಲಿ ನನಗೆ ಊಟ ಸಿಗ್ತಾ ಇದೆ, ವಸ್ತ್ರ ಸಿಗ್ತಾ ಇದೆ, ಮನೆ ಇದೆ, ಎಲ್ಲ ಇದೆ. ಆದ್ರೂ ಕೂಡ ಇಲ್ಲಿ ನಾನು ಒಬ್ಬ ಗುಲಾಮನಾಗಿ ಇದ್ದೀನಿ. ಆದ್ರೆ ನನಗೆ ಯಾವ ವಿಧವಾದಂತ ಅಧಿಕಾರ ಇಲ್ಲ. ಅಂದ್ರೆ ನಾನು ಗುಲಾಮನಾಗಿ ಜೀವಿಸ್ಬೇಕಲ್ಲ. ಈಗ ನನ್ನ ಹತ್ರ ಹೆಂಗೋ ಫಿಲೋಮನನು ಪೆಟ್ಟಿಗೆ ತುಂಬಾ ಹಣ ಕೊಟ್ಟಿದ್ದಾನೆ. ಈ ಹಣನ ತಗೊಂಡು ನಾವು ಓಡೋಗ್ಬಿಟ್ರೆ ಈ ಹಣ ಇಟ್ಕೊಂಡು ಎಲ್ಲಾದ್ರೂ ಬಿಸ್ನೆಸ್ ಮಾಡಿ ನಾನು ಚೆನ್ನಾಗಿ ಬದುಕೋಬೋದಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ರಾತ್ರಿ ಎಲ್ಲ ನಿದ್ದೆ ಮಾಡದೆ ಆಲೋಚನೆ ಮಾಡ್ತಾನೆ. ಫಿಲೋಮನ ಮನೆಯಲ್ಲಿದ್ದಂಥ ಆ ವನಸೀಮನು ಆಲೋಚನೆ ಮಾಡಿ ಕಡೆಯದಾಗಿ ಒಂದು ತೀರ್ಮಾನ ಮಾಡ್ತಾನೆ. ಏನ್ ತೀರ್ಮಾನ ಮಾಡ್ತಾನೆ ಅಂದ್ರೆ, ಸರಿ, ಹೇಗೋ ಹಣ ಇದೆ, ಈ ಹಣ ಇದ್ರೆ ನಾ ಹೆಂಗ್ ಬೇಕಾದ್ರೂ ಬದುಕೋಬಹುದು, ಇಲ್ಲಿ ಗುಲಾಮನಾಗಿರೋದು ಸರಿಯಲ್ಲ ಅಂತ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾ ಇರ್ತಾನೆ. ಅದಕ್ಕಿಂತ ಮುಂದಿನ ವಿಷಯ ಏನಂದ್ರೆ, ಈತನು ಫಿಲೋಮನ ಮನೆಯಲ್ಲಿ ಆರಾಧನೆ ಎಲ್ಲ ಅಟೆಂಡ್ ಮಾಡ್ತಾನೆ, ಅದಕ್ಕೆ ಬೇಕಾದಂತ ಕೆಲಸ ಎಲ್ಲ ಮಾಡ್ತಾನೆ. ಆದ್ರೆ ದೇವ್ರನ್ನ ಕಂಡ್ಕೊಂಡಿರಲ್ಲ ಅವನು.
ಅಂದರೆ ಅವನ ಮನೇಲಿ ಒಬ್ಬ ಗುಲಾಮನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಈತನ ಸುವಾರ್ತೆ ಗೊತ್ತಿತ್ತು, ಅದು ರಕ್ಷಣೆ ಹೊಂದಿರಲಿಲ್ಲ. ಸುಮ್ಮನೆ ಕೆಲಸ ಮಾಡ್ತಾ ಇದ್ದ. ಅಂದರೆ ಸಭೆಯಲ್ಲಿ ಬರುವಂಥ ವಿಶ್ವಾಸಿಗಳಿಗೆ ಊಟ ಕೊಡೋದು, ನೀರು ಕೊಡೋದು, ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದ. ಆದರೆ ರಕ್ಷಣೆ ಹೊಂದಿರಲಿಲ್ಲ. ಇವನೇನು ಮಾಡ್ದ ಅಂದರೆ, ಏನೋ ನನ್ನ ಯಜಮಾನನಿಗೆ ಕೆಲಸ ಮಾಡಬೇಕು ಎಂಬುದಾಗಿ ಆತನ ಕೆಲಸ ಮಾಡ್ತಾ ಇದ್ದ. ಆಗ ಇವನಿಗೆ ರಾತ್ರಿ ಯೋಚನೆ ಮಾಡಿ, ಸರಿ, ಇದು ಒಳ್ಳೆ ಚಾನ್ಸ್, ಇದು ಈಗ ಹಣ ಸಿಕ್ಕಿದೆ, ಇದನ್ನು ತಗೊಂಡು ಹೋಗ್ಬಿಟ್ರೆ ನಾನು ಚೆನ್ನಾಗಿ ಬದುಕೋಬೋದು ಎಂಬುದಾಗಿ ತೀರ್ಮಾನ ಮಾಡಿ ಬೆಳಗಿನ ಜಾವದಲ್ಲಿ ಏನು ಮಾಡ್ತಾನೆ, ಹಣದ ಪೆಟ್ಟಿಗೆ ಅವನ ಹತ್ರ ಕೊಟ್ಟಿದ್ದಲ್ಲ ಪಿಲೋಮನನ್ನು, ಅದನ್ನು ತಗೊಂಡು ಏನು ಮಾಡ್ತಾನೆ, ರೋಮಪಟ್ಟಣಕ್ಕೆ ಹೋಗ್ತಾನೆ ಪ್ರಯಾಣ ಬೆಳೆಸಿ. ಈ ರೋಮಪಟ್ಟಣಕ್ಕೆ ಪ್ರಯಾಣ ಬೆಳೆಸುವಂಥ ಸಂದರ್ಭ ಬಂದಾಗ, ಆ ಕಾಲದಲ್ಲಿ ಈ ಗುಲಾಮರಿಗೆ ಏನು ಮಾಡೋರು ಅಂದರೆ, ಈ ಕಿವಿಯಲ್ಲಿ ಓಲೆ ಹಾಕೋರು. ಈಗೆಲ್ಲ ಅದು ಫ್ಯಾಷನ್ ಆಗಿದೆ. ಆ ಗುಲಾಮರಿಗೆ ಏನು ಮಾಡೋರು ಅಂದರೆ, ಆ ಕಿವಿಗೆ ಓಲೆ ಹಾಕೋರು ಮತ್ತು ಕಾಲಿಗೆ ಖಡ್ಗ ಹಾಕೋರು. ಅದರ ಒಂದು ಸಿಂಬಲ್ ಗುಲಾಮರು ಅಂತ ಹೇಳಿದ್ರೆ, ಈಗ ನಿಮಗೆ ಅರ್ಥ ಆಗಬೇಕಾದ್ರೆ, ಈ ಆಫ್ರಿಕಾದಲ್ಲಿ ನೀಗ್ರೋ ಅಂತ ಕೇಳಿರ್ತೀರ ನೀವೆಲ್ಲ. ಈ ನೀಗ್ರೋಗಳಿಗೆ ಅವರು ಗುಲಾಮರಾಗಿ ಅವ್ರನ್ನ ಮಾರ್ತಾ ಇದ್ರು ಆ ಕಾಲದಲ್ಲಿ. ಇದರಲ್ಲಿ ಅಮೆರಿಕದಲ್ಲಿ ಕೂಡ ನಾವು ನೋಡ್ತೇವೆ. ಆ ರೀತಿಯಾದ ಇದಿತ್ತು. ಆಗ ರೋಮ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಇರುವಂಥ ಸಿಪಾಯಿಗಳು ಇವನ್ನ ನೋಡ್ತಾರೆ. ಇವ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇವನು ಗುಲಾಮ ಎಂಬುದಾಗಿ ಗೊತ್ತಾಗ್ಬಿಟ್ಟು ಅವನು ತಗೊಂಡೋಗಿ ಏನು ಮಾಡ್ತಾರೆ, ಅವನು ಎನ್ಕ್ವೈರಿ ಮಾಡ್ತಾರೆ, ನೀನು ಯಾರು, ಎಲ್ಲಿಂದ ಬಂದೆ ಅಂತ ಹೇಳಿ ಚೆಕ್ ಮಾಡುವಾಗ ಅವನ ಹತ್ರ ಪೆಟ್ಟಿಗೆ ತುಂಬ ಹಣ ಇತ್ತು. ಆಗ ಇವನು ಕಳ್ತನ ಮಾಡಿದ್ದಾನೆ ಎಂಬುದಾಗಿ ಗೊತ್ತಾಗಿ ಇವನು ತಗೊಂಡೋಗಿ ಏನು ಮಾಡ್ತಾರೆ, ಅರೆಸ್ಟ್ ಮಾಡಿ ಈ ಪೌಲನು ಸೆರೆಮನೆಯಲ್ಲಿ ಇರುವಂಥ ಆ ಜಾಗದಲ್ಲಿ ಹಾಕ್ತಾರೆ. ಈ ಪೌಲ ಸೆರೆಮನೆಗೆ ಹಾಕುವುದ, ಇವನಾಗ ಸೆರೆಮನೆಗೆ ಹಾಕುವುದ ಅಂತ ನೋಡಿದ್ರೆ, ಪೌಲನು ರೋಮಾಪುರದ ಪಟ್ಟಣದಲ್ಲಿ ಸುವಾರ್ತೆನ ಸಾರೋದಕ್ಕೋಸ್ಕರವಾಗಿ ಹೋಗ್ತಾನೆ. ಆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಜನರು ಕೂಡ ಸುವಾರ್ತೆನ ಕೇಳೋದನ್ನು ನೋಡಿ ಈ ರೋಮ್ ಸರ್ಕಾರದ ಸಿಪಾಯಿಗಳು ಏನು ಮಾಡ್ತಾರೆ, ಪೌಲನ ಅರೆಸ್ಟ್ ಮಾಡಿ ತೆಗೆದುಕೊಂಡು ಬಂದು ಸೆರೆಮನೆಯಲ್ಲಿ ಹಾಕಿರ್ತಾರೆ. ಈ ಪೌಲನ್ನ ಅರೆಸ್ಟ್ ಮಾಡಿ ಸೆರೆಮನೆಯಲ್ಲಿ ಹಾಕಿರುವಂಥ ಅದೇ ಸೆಲ್ನಲ್ಲಿ ಈ ಒನೇಸಿಮನ ತಗೊಂಬಂದು ಏನು ಮಾಡ್ತಾರೆ, ಅಲ್ಲಿ ಅವನ್ನ ಹಾಕ್ತಾರೆ. ಆಗ ಒನೇಸಿಮನ್ ಏನು ಮಾಡ್ತಾನೆ, ಪೌಲನಿಗೆ ಒಳ್ಳೆ ಕೆಲಸ ಮಾಡ್ತಾನೆ, ಪ್ರತಿದಿನ ಸಹಾಯ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆಗ ಸ್ವಲ್ಪ ದಿನ ಆದಮೇಲೆ ಪೌಲನ್ ಕೇಳ್ತಾನೆ, ಹೌದು ಒನೇಸಿಮ, ನೀನು ಇಷ್ಟು ಒಳ್ಳೆಯವನಾಗಿದೆಯಲ್ಲ, ನೀನು ಎಲ್ಲಿಂದ ಬಂದೆ, ನಿನ್ನ ಕತೆ ಏನು ಅಂತ ಕೇಳ್ತಾನೆ. ಕೇಳಿದಾಗ ಈ ಒನೇಸಿಮನ್ ಹೇಳ್ತಾನೆ, ನಾನು ಕೂಡ ಈ ಪಿಲೋಮನ್ ಎಂಬ ಮನೆಯಲ್ಲಿದ್ದೆ, ನಮ್ಮ ಯಜಮಾನ ಮನೆಯಲ್ಲಿ ನನ್ನ ಬಹಳ ನಂಬಿಕಸ್ಥನಾಗಿ ಆತನಿಗೆ ಸೇವೆ ಮಾಡ್ತಾ ಇದ್ದೆ. ಆದರೆ ನನಗೆ ಈ ಥರ ಕೆಟ್ಟ ಬುದ್ಧಿ ಬಂತು, ಹಣ ತಗೊಂಡೋಗಿ ನಾನು ಚೆನ್ನಾಗಿ ಬದುಕೋಬೋದು ಎಂಬುದಾಗಿ ತೀರ್ಮಾನ ಮಾಡಿ ನನ್ನ ಯಜಮಾನಿಗೆ ಹೇಳ್ದೆ ಕೇಳದೆ ನನ್ನಲ್ಲಿದ್ದಂಥ ಹಣ ತೆಗೆದುಕೊಂಡು ನಾನು ಪರೇರೆಗೆ ಬಂದೆ. ನಂತರ ಈ ರೋಮಪುರದ ಪಟ್ಟಣದಲ್ಲಿದ್ದಂಥ ಸಿಪಾಯಿಗಳು ಸಿಕ್ಕಾಕೊಂಡು ಈಗ ಸೆರೆಮನೆಯಲ್ಲಿದ್ದೀನಿ ಅಂತ ಹೇಳ್ತಾನೆ. ಆಗ ಪೌಲ ಹೇಳ್ತಾನೆ, ಸರಿ, ನೀನು ಒಂದು ಕೆಲಸ ಮಾಡು, ಪಿಲೋಮನು ನನಗೆ ಗೊತ್ತು, ನಿನ್ನ ವಿಷಯವಾಗಿ ನಾನು ಬರೆದು ಕಳಿಸ್ತೀನಿ. ನೀನು ಆತನಿಗೆ ವಿರೋಧವಾಗಿ ತಪ್ಪು ಮಾಡಿದ್ಯಾ, ಆತನಿಂದ ಹಣ ಕಳ್ತನ ಮಾಡ್ಕೊಂಡು ಬಂದಿದ್ಯಾ, ನೀನು ಆತನೊಟ್ಟಿಗೆ ಹೋಗಿ ಈ ಪತ್ರಿಕೆನ ಕೊಟ್ಟು ನಾನು ಹೇಳಿದೆ ಎಂಬುದಾಗಿ ಹೇಳಿ ನೀನು ಕ್ಷಮಾಪಣೆ ಕೇಳಿ ನೀನು ಒಳ್ಳೆ ವ್ಯಕ್ತಿಯಾಗು ಎಂಬುದಾಗಿ ಆ ಪತ್ರಿಕೆನ ಬರೀತಾನೆ. ಅವಾಗೇನಾಗುತ್ತೆ ಅಂದರೆ, ಈ ಪಿಲೋಮನ ಮನೆಯಲ್ಲಿ ಸಭೆಯಾಗಿ ಕೂಡಿ ಬರ್ತಾ ಇದ್ರು. ಆಗ ಒನೇಸಿಮ್ ರಕ್ಷಣೆ ಹೊಂದಿರಲಿಲ್ಲ. ಆದರೆ ಸೆರೆಮನೆಗೆ ಬಂದಾಗ ಅಪೊಸ್ತಲನ ಪೌಲನು ಆ ಸೆರೆಮನೆಯಲ್ಲಿ ಸುವಾರ್ತೆನ ಅವನಿಗೆ ಹೇಳ್ತಾನೆ. ಆ ಸುವಾರ್ತೆನ ಕೇಳಿ ಒನೇಸಿಮ್ ರಕ್ಷಣೆ ಹೊಂದ್ಕೊಳ್ತಾನೆ. ಆವಾಗ ರಕ್ಷಣೆ ನೋಡ್ರಿ ಇವನಿಗೆ ಎಲ್ಲಿ ಸಿಕ್ತು ಎಂಬುದಾಗಿ ನೋಡ್ಕೊಂಬರ್ಬೇಕಾದ್ರೆ ಇವನು ಅಲ್ಲಿ ಸಭೆಯಾಗಿ ಕೂಡಿ ಬರುವಂಥ ಸ್ಥಳದಲ್ಲಿ ಇದ್ದಾಗ ಸಿಗ್ಲಿಲ್ಲ. ಆದರೆ ರೋಮಾಪುರದ ಸೆರೆಮನೆಗೆ ಬಂದಾಗ ಇವನಿಗೆ ಸುವಾರ್ತೆ ಸಿಗುತ್ತೆ. ಆ ಸುವಾರ್ತೆ ಮೂಲಕವಾಗಿ ಈತನ ರಕ್ಷಣೆ ಹೊಂದ್ಕೊಳ್ತಾನೆ. ಇದರಿಂದ ಸ್ವಲ್ಪ ನೀರು ತಗೊಳ್ಳಿ ಸರ್, ಹೋಗುತ್ತೆ. ಇದರಿಂದ ನಮಗೆ ತಿಳಿಯುವಂತ ವಿಷಯ ಏನೆಂದ್ರೆ, ದೇವರ ರಕ್ಷಣೆ ಯಾವ ರೀತಿ ಆಗುತ್ತೆ ಎಂಬುದಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ದೇವರು ತರ್ಕ ಸಮಯದಲ್ಲಿ ನಮ್ಮ ಸುವಾರ್ತೆಯನ್ನು ಕೊಟ್ಟು ನಾವು ರಕ್ಷಣೆ ಹೊಂದುವ ಹಾಗೆ ದೇವರು ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ಇದರಿಂದ ನಮಗೆ ಅರ್ಥ ಆಗುತ್ತೆ. ಆಗ ಪೌಲನು ಪತ್ರಿಕೆನ ಬರೀತಾನೆ.
ನೀನು ನಿನ್ನ ಯಜಮಾನನ್ನ ಬಿಟ್ಟು ಬಂದಿದ್ದು ಸರಿಯಲ್ಲ. ನಿನ್ನ ತಪ್ಪನ್ನು ಒಪ್ಕೊಂಡು ಆತನೊಟ್ಟಿಗೆ ನೀನು ಒಳ್ಳೆ ಸಹೋದರನಾಗಿ ಇರು ಎಂಬುದಾಗಿ ಈ ಪತ್ರಿಕೆನ ಬರೀತಾನೆ. ಈಗ ನಾವು ವಾಕ್ಯನ ಓದೋಣ. ಫಿಲಂರ ಬರೆದ ಪತ್ರಿಕೆ 8, 9, 10ನೇ ವಚನ ಯಾರಾದ್ರು. ಆದ ಕಾರಣ ನಿನಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರಾ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಸಾಕು. ನಾನು ಇಲ್ಲೇನ್ ನೋಡ್ತೀವಂದ್ರೆ ಈತನ ಪೌಲ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಪತ್ರಿಕೆನ ಬರಿತಾ ಇದ್ದಾನೆ. ಆದ್ರೆ ಇದ್ರ ಎಲ್ಲರಿಗೂ ಕೂಡ ಸಭೆಯವರಿಗೆ ಒಂದು ದೊಡ್ಡ ಪಾಠ ಇದೆ. ಯಾವಾಗಲೂ ಸರಿ ಸಭೆಯಲ್ಲಿ ವಿಶ್ವಾಸಿಗಳಿಗೂ ಬೋಧಕರಿಗೂ ಏನಾದರೂ ಸಮಸ್ಯೆ ಬಂದಾಗ ಬೇರೆ ಬೋಧಕರಾಗ್ಲಿ ಯಾರೇ ಆಗಿರಲಿ ಅವರದನ್ನು ಸರಿಪಡಿಸ್ಬೇಕು. ಯಾಕಂದ್ರೆ ಇದು ವಾಕ್ಯದ ಪ್ರಕಾರವಾಗಿ ನಾವೇನ್ ಮಾಡ್ಬೇಕಂದ್ರೆ ಇದನ್ನು ಸರಿಪಡಿಸೋದಕ್ಕೆ ಪ್ರಯಾಸ ಪಡಬೇಕು. ಯಾಕಂದ್ರೆ ದೇವರ ಸಭೆಯಲ್ಲಿ ಇದ್ದಂಥ ವಿಶ್ವಾಸಿ ಸಭೆಯನ್ನು ಬಿಟ್ಟು ಬಂದಾಗ ಒಂದು ವೇಳೆ ಆತನಿಗೆ ಭಾಷೆ ಅರ್ಥ ಆಗದೆ ಇದ್ದಂಥ ಪಕ್ಷದಲ್ಲಿ ಪರವಾಗಿಲ್ಲ. ನಂತರ ಒಂದು ವೇಳೆ ಬೇರೆ ಏನಾದರೂ ಕಾರಣ ಇದ್ದರೆ, ಸರಿಯಾದಂಥ ಕಾರಣ ಇದ್ದರೆ ಪರವಾಗಿಲ್ಲ. ಆದರೆ ಕೆಲವರು ಸುಮ್ಮನೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸಭೆ ಬಿಟ್ಟು ಹೋಗುವಂಥ ವಿಶ್ವಾಸಿಗಳಿಗೆ ಒಂದು ಪಾಠ, ಮತ್ತು ಅವರನ್ನು ಸ್ವೀಕರಿಸುವಂಥ ಬೋಧಕರಿಗೆ ಒಂದು ಪಾಠ ಇದೆ. ಏನು ಪಾಠ ಅಂದರೆ ಯಾವುದೇ ಸಭೆ ವಿಶ್ವಾಸಿಯಾಗಿರಲಿ, ಆ ಸಭೆ ದೇವರ ಸಭೆಯಾದ ಕಾರಣ ಒಂದು ವಿಶ್ವಾಸಿ ಒಂದು ವೇಳೆ ಸಭೆಗೆ ಬಂದು ನಮ್ಮೊಟ್ಟಿಗೆ ನಿಮ್ಮ ಆರಾಧನೆಗೆ ಬರ್ತೀವಿ ಎಂಬುದಾಗಿ ಅವರೇನಾದರೂ ಕೇಳಿದ್ರೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಅವರ ಬೋಧಕರಿಗೆ ಫೋನ್ ಮಾಡಿ ಅಥವಾ ಲೆಟ್ರ್ ತಗೊಂಬರುವಂಥ ರೂಲ್ಸನ್ನು ಮಾಡಬೇಕು. ನೋಡ್ರಿ, ಇಲ್ಲಿ ಈ ಕ್ರಮ ಶಿಕ್ಷಣ ಆಗಿದೆ, ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು. ಅದನ್ನ ಅಳವಡಿಸ್ಕೊಳ್ಬೇಕು. ಸಭೆಗಳು ನಡೆಸುವಂಥ ದೇವಜನರಾಗಲಿ ದೇವ ಸೇವಕರಾಗಲಿ ಯಾವಾಗಲೂ ಕೂಡ ಈ ಸಿಸ್ಟಮೆಟಿಕನ್ನು ಫಾಲೋ ಮಾಡಬೇಕು. ಆಗ ಒಂದು ವೇಳೆ ನ್ಯಾಯವಾದಂಥ ಕಾರಣ ಇದ್ದರೆ, ಆ ಸೇವಕನು ಕೆಲವು ವಿಷಯಗಳಲ್ಲಿ ಸರಿ ಇಲ್ಲ, ದುರ್ಬೋಧನೆ ಮಾಡ್ತಾರೆ ಅಂದರೆ ಸರಿಯಾದಂಥ ಒಂದು ರೀಸನ್ ಇದ್ದರೆ ಆಗ ಬೇರೆ ಸಭೆಗೆ ಅವರು ಹೋಗೋದು ತಪ್ಪೇನಿಲ್ಲ. ಅಂದರೆ ಕ್ರಮವಾಗಿ ಈ ಸಭೆಯಲ್ಲಿ ಇದ್ದಂಥ ಸಮಸ್ಯೆ ನಿಮಿತ್ತವಾಗಿ ನಾನು ಬರ್ತಾ ಇದ್ದೀನಿ ಎಂಬುದಾಗಿ ಬರ್ಬೋದು. ಆದರೆ ಏನಾಗಿದೆ ಅಂದರೆ ಸಭೆಗಳಲ್ಲಿ ಒಂದು ಸಭೆಯಲ್ಲಿ ವಿಶ್ವಾಸಿ ಬಿಟ್ಟು ಹೋಗ್ಬೇಕಾದ್ರೆ ಸರಿಯಾದಂಥ ಕಾರಣ ಇರಬೇಕು. ಸರಿಯಾದಂಥ ಕಾರಣ ಇಲ್ಲದೆ ನಾವು ಯಾವತ್ತೂ ಕೂಡ ಸಭೆನ ಬಿಡಬಾರ್ದು. ಯಾಕೆಂದರೆ ದೇವರ ನಿಯಮ, ದೇವರು ನಮ್ಮನ್ನು ಒಂದು ಸಭೆಗೆ ಸೇರಿಸಿದಾಗ ಆ ಸಭೆಯಲ್ಲಿ ನಾವು ನಂಬಿಕಸ್ಥರಾಗಿರೋದಕ್ಕೆ ಪ್ರಯಾಸ ಪಡಬೇಕು. ಕಾರಣ ಏನಂದರೆ ಒಂದು ವೇಳೆ ಸಭೆಯಲ್ಲಿ ದುರ್ಬೋಧನೆ ಬಂದರೆ ಅಥವಾ ಸರಿಯಾದಂಥ ಕಾರಣ, ವಾಕ್ಯಕ್ಕೆ ವಿರೋಧವಾದಂಥ ಕಾರಣ ಆ ಸಭೆಯಲ್ಲಿ ನಡೆದಾಗ ನಾವು ಸಭೆ ಬಿಟ್ಟು ಹೋಗೋದಕ್ಕೆ ಅದು ನಮಗೆ ಪರ್ಮಿಷನ್ ದೊರಕುವಂಥದ್ದಾಗಿದೆ. ಅದನ್ನು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಕೂಡ ನಾವು ಸಭೆಗಳನ್ನು ಬಿಟ್ಟು ಹೋಗಬಾರ್ದು. ಆ ಬಿಟ್ಟು ಹೋದಂಥ ವಿಶ್ವಾಸಿಗಳನ್ನು ಸೇವಕರು ಕೂಡ ಸ್ವೀಕಾರ ಮಾಡಬಾರ್ದು. ಯಾಕಂದರೆ ಅವ್ರನ್ನ ಒಂದು ಮಾಡೋದಕ್ಕೆ ಪ್ರಯಾಸ ಪಡಬೇಕು. ಅದರಲ್ಲಿ ಸೆಟ್ಟಾಗಿಲ್ಲ ಅಂದರೆ ಸರಿಯಾದಂಥ ವಾಕ್ಯಕ್ಕೆ ವಿರೋಧವಂಥ ಕಾರ್ಯಗಳಿದ್ದಾಗ ಮಾತ್ರ ಆ ವಿಶ್ವಾಸಿಗಳಿಗೆ ನಾವು ನಮ್ಮ ಸಭೆಗಳಿಗೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬಹುದು ಎಂಬುದಾಗಿ ಇದರಿಂದ ನಮಗೆ ಅರ್ಥ ಆಗುತ್ತೆ. ಈಗ ಪೌಲ ಪತ್ರಿಕೆಯಲ್ಲಿ ಈ ರೀತಿ ಬರೀತಾನೆ 9ನೇ ವಚನದಲ್ಲಿ. ಏನಂತಂದ್ರೆ ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂತ ಬರಿತಾ ಇದ್ದೇನೆ. ಈಗ ಮುದುಕನು ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ವಾಕ್ಯನ ಓದಿದ ತಕ್ಷಣ ನಾವು ಅನ್ಕೊಳ್ತೀವಿ ಅಂದ್ರೆ ಪೌಲನಿಗೆ ತುಂಬಾ ವಯಸ್ಸಾಗಿರ್ಬೇಕೇನೋ, ಅದಕ್ಕೆ ಮುದುಕ ಎಂಬುದಾಗಿ ಬರಿತಾ ಇದ್ದೇನೆ ಎಂಬುದನ್ನು ಅರ್ಥ ಮಾಡ್ಕೊಳ್ತೀವಿ. ಪ್ರಿಯ ದೇವಜನರೇ, ಈ ದಿನಮಾನಗಳಲ್ಲಿ ಬೋಧನೆಗಳು ಹೇಗೆ ಆಗುತ್ತೆ ಅಂದರೆ ಈ ವಾಕ್ಯನ ಪೂರ್ತಿಯಾಗಿ ಓದೋದಿಲ್ಲ. ಯಾವಾಗಲೂ ಸರಿ ಒಂದೊಂದು ಸೆಂಟೆನ್ಸನ್ನು ತಗೊಂಡು ನಾವು ಬೋಧನೆ ಮಾಡೋಕ್ಕೆ ಹೋದರೆ ಅದೆಲ್ಲೆಲ್ಲ ಹೊರಟೋಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅದು ಪೂರ್ತಿ ನಮ್ಗೆ ಅರ್ಥ ಆಗದ ಕಾರಣ, ಕಾಂಟೆಕ್ಸ್ಟ್ ಗೊತ್ತಾಗದ ಕಾರಣ ಅನೇಕ ಸಾರಿ ದುರ್ಬೋಧನೆಗಳಿಗೆ ಅವಕಾಶ ಆಗುತ್ತೆ. ಅದರಿಂದ ಯಾವಾಗಲೂ ಸರಿ ವಾಕ್ಯಗಳನ್ನ ಓದಬೇಕಾದ್ರೆ ಮೊದಲನೇದಾಗಿ ವಾಕ್ಯ ನಮಗೆ ಕೊಡಲ್ಪಟ್ಟಿರ್ತದೆ, ಆದರೆ ಹಿಂದೆ ಅರ್ಥ ಇರ್ತದೆ, ನಮ್ಮ ಮುಂದೆ ಗೊತ್ತಾಗಲ್ಲ. ಉದಾಹರಣೆಯಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ತೆಗೀರಿ.
ಆದರೆ ಅದು ಹೆಂಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 4-5 ವಚನ ಇರೋದು. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡು, ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಸಾಕು ಸಿಸ್ಟರ್. ಇಲ್ಲೇ ನೋಡ್ತೀವಿ ಅಂದ್ರೆ ಈ ವಿಷಯ ಓದಿದ ತಕ್ಷಣ ಹಂಗೆ ಲಿಟ್ರಲಿ ಅಂದ್ರೆ ಹೆಂಗ್ ಬರ್ದಿದೆ ಹಂಗೆ ಓದಿದ್ರೆ ನಮ್ಗೆ ಅನೇಕ ಸಾರಿ ಕೆಲವು ತಪ್ಪಾದಂತ ವಿಷಯಗಳು ಅರ್ಥ ಆಗುತ್ತೆ. ಏನಂತ ಅಂದ್ರೆ ಆತ್ಮದಲ್ಲಿ ಬಡವರಾಗಿರೋ ಧನ್ಯರು, ಅವರ ಪರಲೋಕ ರಾಜ್ಯವು ಅವರದು ಅಂತ ಇದೆ. ಈಗ ಈ ವಾಕ್ಯ ನಾವು ಹಂಗೆ ಓದಿದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ನಾವು ತುಂಬಾ ಆತ್ಮದಲ್ಲಿ ಬಡವರಾಗಿದ್ದೇವೆ, ನಾವು ಧನ್ಯರು, ಮತ್ತೆ ಪರಲೋಕ ರಾಜ್ಯವು ಅವರದು ಅಂತ ವಾಕ್ಯದಲ್ಲಿ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಅದರ ಅರ್ಥ ಅದಲ್ಲ. ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅಂದ್ರೆ ಅರ್ಥ ಏನಂದ್ರೆ, ದೇವರ ವಾಕ್ಯವನ್ನ ಕೇಳಿದಾಗ ಅದರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಡ್ತಾರೆ ನೋಡಿ, ಅವರು ಆತ್ಮದಲ್ಲಿ ಬಡವರಾಗಿರೋ ಧನ್ಯರು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಕ್ವಶನ್ ಮಾಡೋ ತಪ್ಪೇನಿಲ್ಲ, ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ವಾಕ್ಯನ ಹೇಳಿದ್ರೆ ಅದಕ್ಕೆ ಲೋಕದ ಕಾರ್ಯನ ಹೇಳಿ ನಾವು ಹಿಂಗ್ ನಂಬಲ್ಲ ಹಂಗ್ ನಂಬಲ್ಲ ಎಂಬುದಾಗಿ ಹೇಳ್ತಾರೆ ಕೆಲವರು. ಆದರೆ ವಾಕ್ಯದಲ್ಲಿ ಬಡವರಾಗಿರೋರು ಧನ್ಯರು ಅಂದ್ರೆ ಅದ ಅರ್ಥ ಏನಂದ್ರೆ, ದೇವರ ವಾಕ್ಯವನ್ನ ಕೇಳಿ ಅದನ್ನ ಸತ್ಯವೆಂದು ನಂಬಿ ಆತ್ಮದಲ್ಲಿ ಅದನ್ನ ಪೂರ್ತಿಯಾಗಿ ನಂಬ್ತಾರೆ ನೋಡಿ, ಅವರು ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಅವರಿಗೆ ಆಶೀರ್ವಾದ ಧನ್ಯರು ಎಂಬುದಾಗಿ ನೋಡ್ತೇವೆ. ಮತ್ತೆ ಪರಲೋಕ ರಾಜ್ಯವು ಅವರದು ಅಂತ ಇದೆ. ಇಲ್ಲಿ ಪರಲೋಕ ರಾಜ್ಯ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ, ಪರಲೋಕ ಎಂಬುದಾಗಿ ಅನ್ಕೊಳ್ತೀವಿ. ಆದ್ರೆ ಈ ಕಾಂಟೆಸ್ಟ್ ಪ್ರಕಾರವಾಗಿ ನಾವು ಓದುವಾಗ, ಈ ಸಂದರ್ಭಕ್ಕೆ ತಕ್ಕ ಹಾಗೆ ಓದುವಾಗ, ಇಲ್ಲಿ ಹೇಳುವಂತ ಪರಲೋಕ ರಾಜ್ಯ ಯಾವುದು ಎಂಬುದಾಗಿ ನೋಡ್ಬೇಕಾದ್ರೆ ಸಭೆ ವಿಷಯವಾಗಿ ಹೇಳ್ತಾ ಇದೆ ಅದು. ಯಾಕೆಂದ್ರೆ ದೇವರು ಮುಂದೆ ನಾನು ಸಭೆನ ಸ್ಥಾಪಿಸ್ತೀನಿ, ಇನ್ನು ಆಗ ಸಭೆ ಸ್ಥಾಪನೆ ಆಗಿರಲಿಲ್ಲ. ಯಾವಾಗ? ಈ 5ನೇ ಅಧ್ಯಾಯದಲ್ಲಿ ಮುಂದೆ ದೇವರ ರಾಜ್ಯ ಅಥವಾ ದೇವರ ಸಭೆ ಎಂಬುದು ಸ್ಥಾಪನೆ ಆಗಲಿಲ್ಲ. ಅಪೊಸ್ತಲ ಕೃತ್ಯಗಳಲ್ಲಿ 2ನೇದಲ್ಲಿ ಪ್ರಾರಂಭವಾಗುತ್ತೆ. ಆ ರಾಜ್ಯದಲ್ಲಿ ಇರಬೇಕಾದ್ರೆ ಅವರು ಅದರಲ್ಲಿ ಶಾಶ್ವತವಾಗಿ, ಅಂದ್ರೆ ಅವರು ನಾನು ಬರುವ ತನಕ ಅಥವಾ ಅವ್ರ ಉಸಿರು ಹೋಗೋ ತನಕ ಅವ್ರು ನಿಂತ್ಕೋಬೇಕಾದ್ರೆ ಅವರಲ್ಲಿ ಆತ್ಮದಲ್ಲಿ ಬಡವರಾಗುವಂತ ವಿಷಯ ಆಗಿದೆ ಅಂದ್ರೆ, ದೇವರ ವಾಕ್ಯವನ್ನು ಕೇಳಿ ಪೂರ್ಣ ಮನಸ್ಸಿನಿಂದ ನಂಬ್ತಾರಲ್ಲ, ಅವರು ಧನ್ಯರು, ಅವರು ಪರಲೋಕ ರಾಜ ಅವರದು. ಅಂದ್ರೆ ಆ ಸಭೆಯಲ್ಲಿ ಅವ್ರು ಏನಾಗಿರ್ತಾರೆ? ನೆಲೆಯಾಗಿರ್ತಾರೆ. ಅಂದ್ರೆ ಕಾಂಟೆಸ್ಟ್ ಹೇಳ್ತಾ ಇದ್ದೀನಿ. ಒಂದು ವಾಕ್ಯದಿಂದ ಅನೇಕ ಸಾರಿ ನಾವು ಓದಿ ತಪ್ಪಾದಂತ ಅರ್ಥಗಳನ್ನ ಮಾಡ್ಕೊಳ್ತೇವೆ. ಅದರಿಂದ ಪ್ರಿಯ ದೇವಜನರೇ, ವಾಕ್ಯಗಳನ್ನ ಒಂದು ವಾಕ್ಯ ಇಟ್ಟು ಯಾವಾಗ ಓದಬಾರದು, ಅದು ವಾಕ್ಯನ ಪೂರ್ತಿಯಾಗಿ ಏನಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ದುಃಖ ಪಡುವರು ಧನ್ಯರು, 4ನೇ ವಚನ, ದುಃಖ ಪಡುವರು ಧನ್ಯರು, ಅವರು ಸಮಾಧಾನ ಹೊಂದುವರು ಅಂತ ಇದೆ. ಈಗ ದುಃಖ ಪಡುವರು ಧನ್ಯರು ಅಂದ್ರೆ ಅರ್ಥ ಏನಂದ್ರೆ, ನಮ್ಮ ಕಷ್ಟ ಕಣ್ಣೀರಿಗೋಸ್ಕರವಾಗಿ ನಾವು ಯಾವಾಗ ದುಃಖ ಪಡ್ತೀವಲ್ಲ, ನಾವು ಧನ್ಯರ ಅಂತ ಪ್ರಶ್ನೆ ಮಾಡುವಾಗ ಅದರ ಅರ್ಥ ಅದಲ್ಲ. ಇದು ಲೌಕಿಕವಾದಂಥ ಕಾರ್ಯಗಳ ಕುರಿತು ಹೇಳ್ತಾ ಇಲ್ಲ. ದುಃಖ ಪಡುವರು ಧನ್ಯರು ಅಂದ್ರೆ ಅರ್ಥ ಏನಂದ್ರೆ, ನಾವು ಯಾವಾಗಲೂ ಸರಿ ದೇವರ ಕಾರ್ಯದ ಕುರಿತು ನಾವು ದುಃಖ ಪಡ್ತೀವಲ್ಲ, ಅವರು ಧನ್ಯರು. ಇದಕ್ಕೆ ಬೆಸ್ಟ್ ಉದಾಹರಣೆ ಯಾರು ನೋಡ್ತೀವಿ ಅಂದ್ರೆ, ಬೈಬಲಲ್ಲಿ ಈ ದಾವಿದನು ಅರಮನೆಯಲ್ಲಿರುವಾಗ ಆತನ ಯೋಚನೆ ಮಾಡ್ತಾನೆ, ಈ ಮನುಷ್ಯ ಪೆಟ್ಟಿಗೆ ಬಟ್ಟೆಯ ಮನೇಲಿದೆ, ಆದರೆ ನಾನು ನೋಡಿದ್ರೆ ಅರಮನೆಯಲ್ಲಿ ಇದ್ದೀನಿ ಎಂಬುದಾಗಿ ದುಃಖಪಟ್ಟು ದೇವ್ರಿಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕೆಂಬುದು ತೀರ್ಮಾನ ಮಾಡ್ತಾನೆ. ಆದರೆ ದೇವರು ಎಲ್ಲೂ ಕೂಡ ಅವನಿಗೆ ಮನುಷ್ಯ ಪೆಟ್ಟಿಗೆಗೋಸ್ಕರ ಆಲಯ ಕಟ್ಟುವಂತ ಹೇಳಿಲ್ಲ. ಆದ್ರೆ ಅವನು ದೇವರ ಕಾರ್ಯಗಳಿಗೋಸ್ಕರವಾಗಿ ದುಃಖ ಪಡ್ತಾ ಇದ್ದಾನೆ. ಹಾಗಾದ್ರೆ ಪ್ರಿಯ ದೇವಜನರೇ, ನಾವು ದೇವರ ಸಭೆಯಲ್ಲಿ, ದೇವರ ರಾಜ್ಯದಲ್ಲಿ ನಾವು ಇರಬೇಕಾದ್ರೆ ಯಾವಾಗಲೂ ಸರಿ ಸಭೆಯಲ್ಲಿ ದೇವರು ನಮ್ಮನ್ನ ಸೇರಿಸಿದಂತ ಮುಖ್ಯ ಉದ್ದೇಶ ನಾವು ತಿಳ್ಕೋಬೇಕು. ಏನ್ ಮುಖ್ಯ ಉದ್ದೇಶ ಅಂದ್ರೆ, ಈಗ ಎಷ್ಟೋ ಸಭೆಗಳಿದೆ, ಆದ್ರೆ ದೇವರು ನಮ್ಮನ್ನ ಪರ್ಟಿಕ್ಯುಲರ್ ಆಗಿ ಆ ಸಭೆಯಲ್ಲಿ ನಮ್ಮನ್ನ ಸೇರಿಸುವಾಗ ನಾವು ಮಾಡಬೇಕಾದಂತ ಕಾರ್ಯ ಏನಂದ್ರೆ, ದೇವರು ನನ್ನನ್ನ ಈ ಸಭೆಗೆ ಸೇರಿಸಿರುವಾಗ ಆ ಸಭೆಯಲ್ಲಿ ಆತ್ಮೀಯವಾದಂತ ಕಾರ್ಯಗಳನ್ನ ಮಾಡುವುದರಲ್ಲಿ ದುಃಖಪಟ್ಟು, ಅಂದ್ರೆ ನನ್ನ ದೇವರಿಗೋಸ್ಕರವಾಗಿ ನಾನು ಮಾಡ್ತಾ ಇದ್ದೀನಿ, ದೇವ್ರು ನಮ್ಗೆ ಏನ್ ತಲಾಂತ ಕೊಟ್ಟಿದ್ದಾರೋ ಅಥವಾ ದೇವ್ರು ನಮ್ಗೆ ಏನು ಆಶೀರ್ವಾದ ಕೊಟ್ಟಿದ್ದಾರೋ ಅದರ ಪ್ರಕಾರವಾಗಿ ಸಭೆಗೆ ನಾವು ಪ್ರಯೋಜನವುಳ್ಳಂತ ವ್ಯಕ್ತಿಗಳಾಗಿರ್ಬೇಕು.
ಆದರೆ ಅನೇಕ ಸಂದರ್ಭಗಳು ಇದನ್ನು ನಾವು ಅರಿಯೋದಿಲ್ಲ. ಪ್ರಿಯ ದೇವಜನರೇ, ಇದನ್ನ ಕುರಿತು ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಬೇಕಾದ್ರೆ ನಾವು ಆದಿಕಾಂಡಕ್ಕೆ ಹೋಗ್ತೀವಿ. ಯಾಕಂದ್ರೆ ಆದಿಕಾಂಡನೇ ಪ್ರಾರಂಭ ಆಗೋದಲ್ಲ. ದೇವ್ರು ಏನ್ ಮಾಡಿದ್ರು ಅಂದ್ರೆ, ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಆದಾಮನ ಉಂಟು ಮಾಡಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಏನೇನು ತೋಟಕ್ಕೆ ಕರ್ಕೊಂಬಂದು ಸೇರಿಸ್ತಾರೆ. ಅಲ್ಲಿ ವಾಕ್ಯ ಹಾಗೇನೇ ಇದೆ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದ್ಬೇಕಾದ್ರೆ, ದೇವರು ಮನುಷ್ಯನ ಉಂಟು ಮಾಡಿದ ಮೇಲೆ ಏನೇನು ತೋಟಕ್ಕೆ ಕರ್ಕೊಂಬಂದು ಸೇರಿಸ್ತಾರೆ. ಸೇರಿಸುವಾಗ ಆದಾಮನಿಗೆ 2 ವಿಷಯ ಹೇಳ್ತಾರೆ. ಮೊದಲನೇದಾಗಿ ನೀನು ವ್ಯವಸಾಯ ಮಾಡು ಎಂಬುದಾಗಿ, ಎರಡನೇದಾಗಿ ತೋಟವನ್ನು ಕಾಯಿ ಎಂಬುದಾಗಿ ಹೇಳ್ತಾರೆ. ಆದರೆ ಇವನು ಮಾಡಿದಂಥ ತಪ್ಪೇ, ವ್ಯವಸಾಯನೂ ಮಾಡಲಿಲ್ಲ, ತೋಟವನ್ನು ಕೂಡ ಅವನು ಕಾಯಲಿಲ್ಲ. ಇದು ಸ್ವಲ್ಪ ಇನ್ನೂ ನಾವು ಆಳವಾಗಿ ನೋಡ್ಕೊಂಡ್ ಬರ್ಬೇಕಾದ್ರೆ, ದೇವರ ರಾಜ್ಯ ಮೊದಲನೇದಾಗಿ, ದೇವರ ರಾಜ್ಯ ಯಾವುದಂದ್ರೆ ಈ ಏದೇನ್ ತೋಟ. ಮೈಕ್ ಆಫ್ ಮಾಡ್ಕೊಳ್ಳಿ ಸಿಸ್ಟರ್ ಯಾರು. ದೇವರ ರಾಜ್ಯ ಮೊದಲನೇದಾಗಿ ದೇವರ ರಾಜ್ಯ ಯಾವಂದ್ರೆ ಏದೇನ್ ತೋಟ. ಅದು ಮೊದಲನೇ ಸಭೆಯನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಆದಾಮನ ಸೇರಿಸುವಾಗ ದೇವರು 2 ವಿಷಯ ಹೇಳ್ತಾ ಇದ್ದಾರೆ. ಆ ಮರದ ಹಣ್ಣು ತಿನ್ಬೇಡ ಎಂಬುದಾಗಿ ಮಾತ್ರ ನಾವು ಮಾತಾಡ್ತೀವಿ, ಆದ್ರೆ ಅದರಲ್ಲಿ ಮುಖ್ಯವಾದ 2 ವಿಷಯ ನೋಡ್ತಾ ಇದ್ದೀವಿ. ಒಂದು, ವ್ಯವಸಾಯ ಮಾಡು, ಎರಡನೇದಾಗಿ ತೋಟವನ್ನ ಕಾಯಿ ಎಂಬುದಾಗಿ ಹೇಳಿದ್ರು. ಈಗ ದೇವರು ಎಲ್ಲವನ್ನು ಕೂಡ ಆ ಮನುಷ್ಯನಿಗೆ ಉಂಟು ಮಾಡಿ ಏದೇನ್ ತೋಟದಲ್ಲಿ, ಆದ್ರೆ ಅವನು ಇರೋದನ್ನ ತಿಂದು ಖಾಲಿ ಮಾಡಬಾರ್ದು. ಅದು ದೇವ್ರು ಕೊಟ್ಟಂತ ಬೀಜವನ್ನ ಇಟ್ಟು ವ್ಯವಸಾಯ ಮಾಡಿ ಮುಂದೆ ಬರುವಂತ ಸಂತತಿಗೆ ಅವನು ಆಹಾರವನ್ನ ಶೇಖರಣೆ ಮಾಡಬೇಕು. ಇದು ದೇವ್ರ ಚಿತ್ತವಾಗಿತ್ತು. ನೋಡಿ, ವಾಕ್ಯ ಹೇಳುತ್ತೆ, ಆದಿಕಾಂಡ 1ನೇ ಅಧ್ಯಾಯ, ನೀವು 1ನೇ ಅಧ್ಯಾಯ 6-7 ವಚನಗಳನ್ನ 8-9 ವಚನ ಮಾತ್ರ ಓದಿ ಯಾರಾದ್ರು. ಆದಿಕಾಂಡ ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 2ನೇ ದಿನವಾಯಿತು. ಆನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಎಂದನು. ಹಾಗೆಯೇ ಆಯಿತು. 11ನೇ ವಚನ ತನಕ ಓದಿ ಸಿಸ್ಟರ್. 11-12. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನ ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಸಾಕು ಸಿಸ್ಟರ್. ಇಲ್ಲಿ ನೋಡ್ತಾ ಇದೀವಿ ಅಂದ್ರೆ, ದೇವರೇ ಮನುಷ್ಯನಿಗೋಸ್ಕರವಾಗಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಉಂಟಾಗಲಿ ಎಂಬುದಾಗಿ ಹೇಳಿದ ತಕ್ಷಣ ಬೀಜ ಇಟ್ಟು ಬರಲಿಲ್ಲ ಮರ ಎಲ್ಲ, ಅಂದ್ರೆ ಮರನೇ ಬಂದ್ಬಿಡ್ತು. ಅಂದ್ರೆ ಅಷ್ಟು ಮಟ್ಟಿಗೆ ದೇವ್ರು ಏನ್ ಮಾಡ್ತಾರೆ, ಮನುಷ್ಯನಿಗೋಸ್ಕರವಾಗಿ ಪ್ರಥಮವಾಗಿ ಎಲ್ಲವನ್ನು ಉಂಟು ಮಾಡಿ ಕೊಟ್ಬಿಟ್ರು. ದೇವರ ಉದ್ದೇಶ ಏನಂದ್ರೆ, ಏನೇನ್ ತೋಟದಲ್ಲಿ ಇವನು ವ್ಯವಸಾಯ ಮಾಡಬೇಕು. ಆ ಬೀಜ ಇದೆಯಲ್ಲ, ಆ ಬೀಜನ ತಗೊಂಡು ಅವನು ಅದರಲ್ಲಿ ಮೂಲಕವಾಗಿ ವ್ಯವಸಾಯ ಮಾಡಬೇಕು. ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ ಎಲ್ರು ಕೂಡ. ಕೆಲವರು ಪ್ರಶ್ನೆ ಕೇಳ್ತಾರೆ, ನಿಮ್ಮನ್ನು ಕೇಳಿರ್ಬೋದು. ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅಂತ ಕೇಳುವಾಗ ನಾವೇನ್ ಹೇಳ್ತೀವಿ, ಕೋಳಿಯಿಂದಾನೇ ಮೊಟ್ಟೆ ಬಂದಿದ್ದು. ಅದೇ ಥರನೇ ದೇವರು ಫಸ್ಟ್ ಪ್ರಥಮವಾಗಿ ವರ್ಜಿನ್ ಕೊಟ್ಬಿಟ್ರು. ಅದನ್ನ ದೇವರು ತನ್ನ ಬಾಯಿ ಮೂಲಕವಾಗಿ ಎಲ್ಲವನ್ನು ಉಂಟು ಮಾಡಿ ಮನುಷ್ಯನ್ ಕೊಟ್ರು. ಆಮೇಲೆ ಬೀಜ ಕೊಟ್ರು ದೇವರು. ಮತ್ತೆ ದೇವ್ರೇನ್ ಮಾಡೋದು, ನಾನು ಉಂಟು ಮಾಡಲ್ಲಪ್ಪ ಅಂತಿರ್ಗ, ನಿನಗೆ ಬೇಕಾದಂತ ಬೀಜವನ್ನ ಅಥವಾ ಮೂಲ ವಸ್ತುನ ಕೊಟ್ಬಿಟ್ಟಿದ್ದೀನಿ. ಅದನ್ನ ಇಟ್ಟು ನೆಕ್ಸ್ಟ್ ಬರುವಂತ ಸಂತತಿಗೆ ನೀನು ವ್ಯವಸಾಯ ಮಾಡಿ ನೀನು ಏನ್ ಮಾಡ್ಬೇಕು, ಆಹಾರ ಉತ್ಪಾದನೆ ಮಾಡಬೇಕು. ಪ್ರಥಮವಾಗಿ ನಾನು ಉತ್ಪಾದನೆ ಮಾಡಿಬಿಟ್ಟಿದ್ದೀನಿ. ಎಲ್ಲ ಕೋಳಿಯಿಂದ ಹಿಡಿದು, ಪ್ರಾಣಿಗಳಿಂದ ಹಿಡಿದು, ಮೀನುಗಳಿಂದ ಹಿಡಿದು ಪ್ರಥಮವಾಗಿ ಎಲ್ಲವನ್ನು ಕೂಡ ನಾನು ಉಂಟು ಮಾಡಿಬಿಟ್ಟಿದ್ದೀನಿ. ಆದ್ರೆ ಪ್ರಾಣಿಗಳನ್ನ ಉಂಟು ಮಾಡುವಂತ ವಿಷಯದಲ್ಲಿ ದೇವರು ಮಾಡ್ತಾ ಇದ್ದಾರೆ. ಆದ್ರೆ ಈ ಬೀಜಗಳ ವಿಷಯಕ್ಕೆ ಬಂದಾಗ ದೇವ್ರೇನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಬೇಕಾದಂತ ಪಲ್ಯಗಳನ್ನ, ಕಾಯಿ ತರಕಾರಿಗಳನ್ನ ನಾನು ಫಸ್ಟ್ ಮಾತಿನಿಂದ ಉಂಟು ಮಾಡಿ ಕೊಟ್ಬಿಟ್ಟಿದ್ದೀನಿ. ಆ ಬೀಜವನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ, ನೀವು ನಿಮಗೆ ಬೇಕಾದಂತ ಆಹಾರವನ್ನ ನೀವೇ ಮಾಡ್ಕೊಳ್ರಿ ಎಂಬುದಾಗಿ ಈ ಒಂದು ಆದಾಮನಿಗೆ ದೇವರು ಹೇಳಿದ್ರು. ಆದ್ರೆ ಅವನೇನ್ ಮಾಡ್ದ ಅಂದ್ರೆ, ಅವನು ವ್ಯವಸಾಯ ಮಾಡಲಿಲ್ಲ. ಎರಡನೇದಾಗಿ ತೋಟವನ್ನ ಅವನು ಕಾಯಲಿಲ್ಲ. ಈ 2 ತಪ್ಪನ್ನ ಮಾಡಿದ್ದಕ್ಕೆ 3ನೇ ತಪ್ಪಿಗೆ ಕಾರಣವಾಯಿತು. ಆದರೆ ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮಗ್ ಕೂಡ ದೇವರ ಸಭೆ ಎಂಬ ಒಂದು, ದೇವರ ಶರೀರವೆಂಬ ಸಭೆಯಲ್ಲಿ ನಮ್ಮನ್ನ ಸೇರಿಸಿ ಯಾವ ರೀತಿಯಾಗಿ ಆ ದಿನಮಾನಗಳಲ್ಲಿ
ಈ ಒಂದು ಆದಾಮನಿಗೆ ಎರಡು ವಿಷಯ ಹೇಳ್ತಾ ಇದ್ದಾರೆ. ಒಂದು, ವ್ಯವಸಾಯ ಮಾಡು ಎಂಬುದಾಗಿ, ಎರಡನೇದಾಗಿ ತೋಟವನ್ನ ಕಾಯಿ ಎಂಬುದಾಗಿ ಹೇಳಿದ ಹಾಗೆ ಈ ದಿನಮಾನಗಳಲ್ಲಿ ದೇವರು ನಮ್ಮ ಜೀವಿತದಲ್ಲೂ ಕೂಡ ಇದೇ ವಿಷಯಗಳನ್ನು ತಿಳಿಸ್ತಾರೆ. ಅದು ಹೇಗೆ ಎಂಬುದಾಗಿ ಹೇಳ್ತೀನಿ. ಇಲ್ಲಿ ತೋಟವನ್ನ ಕಾಯಿ ಎಂಬುದಾಗಿ ದೇವರು ಹೇಳಿದ್ರು. ಈ ತೋಟವನ್ನ ಕಾಯಿ ಎಂಬುದಾಗಿ ಹೇಳುವಾಗ ಇಲ್ಲಿ ನಮಗೆ ಒಂದು ವಿಷಯ ಬರುತ್ತೆ. ಆ ದಿನಮಾನಗಳಲ್ಲಿ ಲೋಕದಲ್ಲಿ ಕಳ್ಳರುಗಳೇ ಇಲ್ಲ, ಇರದೇ ಇಬ್ರು ಏದೇನ್ ತೋಟದಲ್ಲಿ, ಆದಾಮ ಮತ್ತೆ ಅವಳು ಬಿಟ್ರೆ ಇನ್ಯಾರು ಕೂಡ ಇಲ್ಲ. ಹಾಕಿರ್ಬೇಕಾದ್ರೆ ದೇವರು ಯಾತಿಗೋಸ್ಕರವಾಗಿ ಈ ಒಂದು ಆದಾಮನಿಗೆ ತೋಟವನ್ನ ಕಾಯಿ ಎಂಬುದಾಗಿ ಹೇಳಿದ್ರು ಎಂಬುದಾಗಿ ನಾವು ನಿಮ್ಮ ಪ್ರಶ್ನೆಗೆ ಹೇಳ್ತೀನಿ. ದೇವರ ಆದಿಂದಲ್ಲಿ ಕಳ್ಳರು ಇಲ್ಲ. ಆಗಿರ್ಬೇಕಾದ್ರೆ ದೇವರು ಯಾತಿಗೋಸ್ಕರವಾಗಿ ತೋಟನ ಕಾಯಿ ಎಂಬುದಾಗಿ ಹೇಳ್ತಾ ಇದ್ದಾರೆ? ಕಾರಣ ಏನು ಗೊತ್ತಿದೆ? ಹೇಳ್ತೀರಾ ಹೇಳಿ, ಯಾರು ಗೊತ್ತಿದ್ರೆ ಹೇಳಿ. ಬರ್ತಾನೆ ಅನ್ನೋ ಉದ್ದೇಶಕ್ಕೆ ಹೇಳಿರುತ್ತೆ. ಸೂಕ್ಷ್ಮವಾಗಿ ಅಲ್ಲಿ ದೇವ್ರು ಹೇಳಿದ್ರು ಏನಂತ ಅಂದ್ರೆ, ನೀವು ಕಾಯದೆ ಹೋದ್ರೆ ಯಾರು ಬರ್ತಾನೆ ಅಂದ್ರೆ ಸೈತಾನ ಬರ್ತಾ ಇದ್ದಾನೆ. ಸೈತಾನ ಎಲ್ಲಿ ಬಿದ್ದ? ಯೆಶಾಯನ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ ಮತ್ತೆ ಎಜಿಕೇಲ್ನ ಪುಸ್ತಕ 28ನೇ ಅಧ್ಯಾಯದಲ್ಲಿ ಬಿದ್ದಂತ ಸೈತಾನ ಈಗ ಏನೇನು ತೋಟದಲ್ಲಿ ಬರ್ತಾ ಇದ್ದಾನೆ ನನ್ನ ರಾಜ್ಯದಲ್ಲಿ, ನೀವು ಹುಷಾರಾಗಿರ್ರಿ ಎಂಬುದಾಗಿ ಎಚ್ಚರಿಕೆ ಹೇಳಿದ್ರು. ಆದ್ರೆ ಆದಾಮ ಅದನ್ನ ಮಾಡಲಿಲ್ಲ. ಮತ್ತೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈಗ ಸೈತಾನ ಏದೇನ್ ತೋಟದಲ್ಲಿ ಬರ್ತಾ ಇದ್ದಾನೆ, ಈ ಸರ್ಪ ಮೂಲಕವಾಗಿ ಬರ್ತಾ ಇದ್ದಾನೆ. ಹಾಗಾದ್ರೆ ಸೈತಾನ ಎಲ್ಲಿಂದ ಬಂದ? ಏದೇನ್ ತೋಟದಲ್ಲಿ ಇದ್ನ ಅಥವಾ ಹೊರಗಿಂದ ಬಂದ? ಇದು ಪ್ರಶ್ನೆ ಯಾರು ಕೇಳಿದ್ರೆ ಉತ್ತರ ಸಿಗುತ್ತೆ ನಿಮ್ಗೆ. ಸೈತಾನ ಸರ್ಪವಾಗಿ ಎಲ್ಲಿಂದ ಬಂದ? ಅವನು ಏದೇನ್ ತೋಟದಲ್ಲೇ ಇದ್ನ ಅಥವಾ ಹೊರಗಿಂದ ಬಂದ? ಹೊರಗಿಂದ ಬಂದಿತ್ತು. ಒಳಗಡೆನೆ ಇತ್ತು ಏದೇನ್ ತೋಟದೊಳಗೆ ಇತ್ತು ಬಂತು ಅಂತ ಹೇಳ್ತೀರಾ? ಸರಿ. ನಿಮ್ಮಲ್ಲಿ ಯಾರೋ ತಮಿಳ್ ಓದೋರು ಇದ್ದೀರಾ? ಇಲ್ಲಲ್ಲ? ತಮಿಳ್ ಬೈಬಲ್ ಓದೋರು ಇದ್ದೀರಾ? ಇಲ್ಲಲ್ಲ? ಅದು ತಮಿಳ್ ಬೈಬಲ್ ಚೆನ್ನಾಗಿದೆ ವಾಕ್ಯ ನೋಡಿ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ ಯಾರಾದ್ರೂ ಓದಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಸಾಕು ಸಿಸ್ಟರ್. ಇದು ಕನ್ನಡ ಬೈಬಲ್ ಅಷ್ಟು ಸ್ಪಷ್ಟವಾಗಿಲ್ಲ, ಕೆಲವು ಬೈಬಲ್ಗಳಲ್ಲಿ ಅದು ಸ್ಪಷ್ಟವಾಗಿ ಟ್ರಾನ್ಸ್ಲೇಷನ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ತಮಿಳ್ ಬೈಬಲಲ್ಲಿ ಇದು ವಿಷಯ ಏನಂದ್ರೆ, ಈ ಕಾಡು ಜೀವಿಗಳು ಬೇರೆ ಮತ್ತೆ ಸಾಕು ಪ್ರಾಣಿಗಳು ಬೇರೆ ಎಂಬುದಾಗಿ ಹೇಳ್ತೀವಲ್ಲ. ಮೃಗ ಜೀವಿಗಳು ಬೇರೆ ಮತ್ತೆ ಸಾಕು ಪ್ರಾಣಿಗಳು ಬೇರೆ. ಏದೇನ್ ತೋಟದಲ್ಲಿ ಸರ್ಪ ಇರಲಿಲ್ಲ. ಯಾಕೆಂದ್ರೆ ಸರ್ಪ ಬಂದ್ಬಿಟ್ಟು ಕಾಡಲ್ಲಿ ವಾಸ ಮಾಡುವಂತ ಒಂದು ಪ್ರಾಣಿ, ಅದು ಬಂದ್ಬಿಟ್ಟು ತೋಟದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ತಮಿಳು ಬೈಬಲ್ ಚೆನ್ನಾಗಿದೆ. ಅದಂದ್ರೆ ಏನಂತಂದ್ರೆ ಅದು ವಾಕ್ಯ ಚೆನ್ನಾಗಿದೆ. ಅದು ಕನ್ನಡದಲ್ಲಿ ಅಷ್ಟು ಇದಾಗಿಲ್ಲ. ಅಲ್ಲೇನ್ ನೋಡ್ತೀವಿ ಅಂದ್ರೆ, ಸೈತಾನ ಬರ್ತಾನೆ ಎಂಬುದಾಗಿ ದೇವ್ರು ಫಸ್ಟೇ ತಿಳಿಸಿದ್ರು. ಅಂದ್ರೆ ತೋಟನ ಕಾಯಿ ಎಂಬುದಾಗಿ. ತೋಟನ ಕಾಯಿ ಎಂಬುದಾಗಿ ಹೇಳ್ಬೇಕಾದ್ರೆ ಅರ್ಥ ಏನಂದ್ರೆ, ಸೈತಾನ ಹೊರಗಡೆಯಿಂದ ಬರ್ತಾನೆ ಎಂಬುದಾಗಿ ಅದು ಒಂದು ಅರ್ಥ. ಮತ್ತೆ ಈ ಸರ್ಪ ಬಂದ್ಬಿಟ್ಟು ಅದು ಸಾಕು ಪ್ರಾಣಿ ಅಲ್ಲ, ಅದು ಕಾಡು ಪ್ರಾಣಿನೇ, ಹೊರಗಡೆಯಿಂದ ಬರುತ್ತೆ. ಅಂದ್ರೆ ಕಾಡಿಂದ ಬರುವಂಥದ್ದು ಪ್ರಾಣಿಯಾಗಿದೆ. ಆಗ ಏನಾಯ್ತು ಅಂದ್ರೆ, ಈ ಸೈತಾನ ಒಳಗಡೆ ಪ್ರವೇಶ ಮಾಡ್ದ. ಹಾಗಾದ್ರೆ ಪ್ರಿಯ ದೇವಜನರೇ, ಸಭೆ ಎಂಬ ತೋಟದಲ್ಲಿ ನಮ್ಮನ್ನ ದೇವರಿಟ್ಟಿರುವಾಗ ನಮಗ್ ಕೂಡ ಆದಾಮ್ಗೆ ಹೇಳ್ದಾಗಿ ಎರಡು ವಿಷಯ ಹೇಳ್ತಾ ಇದ್ದಾರೆ ದೇವರು. ಏನಂತಂದ್ರೆ, ವ್ಯವಸಾಯ ಮಾಡ್ರಿ, ಎರಡನೇದಾಗಿ ತೋಟವನ್ನ ಕಾಯಿರಿ ಎಂಬುದಾಗಿ. ಅವ್ರಿಗೆ ಹೇಳಿದಂತ ವಿಷಯಕ್ಕೂ ಈಗ ನಮಗೆ ಹೊಸ ಒಡಂಬಡಿಕೆಗೆ ಹೇಗೆ ಅನ್ವಯಿಸುತ್ತೆ ಎಂಬುದಾಗಿ ನೋಡ್ಕೊಂಡ್ ಬರ್ಬೇಕಾದ್ರೆ, ಈಗ ನಾವೇನು ವ್ಯವಸಾಯ ಮಾಡಬೇಕು ಅನ್ನಕ್ಕೆ ಬಂದಾಗ 1 ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ಯಾರಾದರೂ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಸಾಕು ಸಿಸ್ಟರ್. ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಆದಾಮನಿಗೆ ದೇವರು ಹೇಳಿದ್ದು ಶಾರೀರಿಕವಂತ ಬೀಜದಿಂದ ವ್ಯವಸಾಯ ಮಾಡು ಅಂತ. ಈಗ ನಮಗೆ ದೇವರ ವಾಕ್ಯವ ಬೀಜವನ್ನು ದೇವರು ಕೊಟ್ಟಿದ್ದಾರೆ. ಈಗ ನಾವು ಏನು ವ್ಯವಸಾಯ ಮಾಡಬಹುದು? ಯಾರು ಹೇಳ್ತೀರಾ? ಹೇಳಿ. ತಪ್ಪೋರ. ಸುವಾರ್ತೆ ಸಾರೋದು, ಆತ್ಮಗಳನ್ನ ಗೆಲ್ಲುವುದು. ವೆರಿ ಗುಡ್ ಬ್ರದರ್. ಈಗ ಹೊಸ ಒಡಂಬಡಿಕೆಯಲ್ಲಿರುವಂತ ವಿಶ್ವಾಸಿಗಳಿಗೂ ದೇವಜನರಿಗೂ ಮತ್ತೆ ಬೋಧಕರಿಗೆ ಹೇಳುವಂತ ವಿಷಯ ಏನಂದ್ರೆ, ದೇವರು ಸುವಾರ್ತೆ ಎಂಬ ಬೀಜವನ್ನು ಕೊಟ್ಟಿದ್ದಾನೆ. ಈ ಬೀಜವನ್ನ ಬಿತ್ತುವುದು ಪ್ರತಿಯೊಬ್ಬರ ಕ್ರೈಸ್ತರ ಕರ್ತವ್ಯ, ಬರೀ ಬೋಧಕರ ಕರ್ತವ್ಯ ಅಲ್ಲ.
ನಿಮ್ಮ ನಿಮ್ಮ ಸಭೆಗಳಲ್ಲಿ ಇರುವಂಥ ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬರು ಕೂಡ ನೀವು ಸುವಾರ್ತೆನ ಸಾರಬೇಕು. ಈಗ ಎಲ್ಲೊಂದು ಪ್ರಶ್ನೆ ಬರುತ್ತೆ, ನಾವು ಯಾಕೆ ಸುವಾರ್ತೆ ಸಾರಬೇಕು ಅನ್ನುವಾಗ, ಇಲ್ಲಿ ದೇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಸಿಸ್ಟಮ್ ಮಾಡಿದ್ದಾರೆ, ಒಂದು ಪದ್ಧತಿ ಇದೆ. ಈಗ ನಾನು ವಾಕ್ಯ ಗೊತ್ತಿರುವಂಥ ಸೇವಕ, ನಾನು ಹೋಗಿ ಒಬ್ಬ ಟಾಪಲ್ಲಿರುವಂಥ ವ್ಯಕ್ತಿಗೆ ನನಗೆ ಗೊತ್ತಿರೋದೆಲ್ಲ ಟಾಪ್ ಆಗಿರುವಂಥ ವಿಷಯ ಎಲ್ಲ ಹೋಗಿ ಹೇಳ್ಬೋದು. ಆದರೆ ನಾನು ಹೇಳುವಂಥ ವಿಷಯದಲ್ಲಿ ದೇವರು ನನ್ನ ನೇಮಕ ಮಾಡಿದರೆ ಆ ವ್ಯಕ್ತಿಗೆ ನಾನು ಸುವಾರ್ತೆ ಹೇಳಿದ್ರೆ ರಕ್ಷಣೆ ಹೊಂದಬೇಕೆಂಬುದಾಗಿ ದೇವ್ರ ಚಿತ್ತ ಇದ್ರೆ ಅವ್ನು ಖಂಡಿತ ರಕ್ಷಣೆ ಹೊಂದ್ತಾನೆ. ಆದರೆ ಬೇರೆಯವರು, ಈಗ ನಾನು ಎಷ್ಟೋ ವಿಷಯಗಳು ನೋಡಿದ್ದೀನಿ, ಒಬ್ಬೊಬ್ಬರು ತುಂಬ ಬುದ್ಧಿವಂತರು ಇರ್ತಾರೆ. ಆ ಬುದ್ಧಿವಂತರಿಗೆ ಸುವಾರ್ತೆ 3ನೇ ಕ್ಲಾಸ್ ಓದ್ದೇ ಇರೋನು ಆ ವ್ಯಕ್ತಿ ಹೋಗಿ ಅವ್ನಿಗೆ ಗೊತ್ತಿರೋದು 2-3 ವಿಷಯ ಹೇಳಿದ್ರೆ ರಕ್ಷಣೆ ಹೊಂದ್ಕೊಳ್ತಾನೆ. ಆದರೆ ನಾವು ಆದಿಕಾಂಡದಿಂದ ಪ್ರಕಟಣೆ ತನಕ ಆ ವ್ಯಕ್ತಿಗಳಿಗೆ ಎಷ್ಟು ಡಿಸೈನ್ ಆಗಿ ಹೇಳಿದ್ರು ಕೂಡ ಅವ್ರು ರಕ್ಷಣೆ ಹೊಂದಲ್ಲ. ಹಾಗಾದ್ರೆ ಇದರ ಅರ್ಥ ಏನಂದ್ರೆ, ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಇನ್ನೂ ಅನೇಕ ಆತ್ಮರು ರಕ್ಷಣೆ ಹೊಂದಕ್ಕೆ ನಿಮ್ಮ ಹೆಸರಲ್ಲಿ ಕಾಯ್ತಾ ಇದ್ದಾರೆ. ನೀವೇ ಹೋಗ್ಬೇಕು. ಅದಕ್ಕೆ ನೀವು ಹೋದ್ರೇ, ನೀವು ಸುವಾರ್ತೆ ಸಾರಿದ್ರೇ ಆ ವ್ಯಕ್ತಿ ರಕ್ಷಣೆ ಹೊಂದೋದು. ಇದೇ ಹೇಳ್ಬೋದು ಪಾಸ್ಟ್ರೆ ಅಂದರೆ, ಈಗ ನೋಡ್ರಿ, ಪೇತ್ರ ಆತನು 3,000 ಜನರ ಮಧ್ಯದಲ್ಲಿ ಸುವಾರ್ತೆ ಸಾರ್ತಾನೆ. ಆ 3,000 ಜನ ರಕ್ಷಣೆ ಹೊಂದ್ತಾರೆ. ಪೇತ್ರ ಎಜುಕೇಟೆಡ್ ಅಲ್ಲ, ಅಷ್ಟು ಮಟ್ಟಿಗೆ ಅವನೇನು ಎಜುಕೇಷನ್ ಅಲ್ಲ, ಅವನೊಬ್ಬ ಸಾಧಾರಣ ಮೀನು ಹಿಡಿಯುವಂಥ ವ್ಯಕ್ತಿ. ಆದರೆ ಆ 3,000 ಜನಕ್ಕೆ ಪೇತ್ರ ಸುವಾರ್ತೆ ಹೇಳಿದ್ರೆ ರಕ್ಷಣೆ ಹೊಂದಬೇಕೆಂಬುದು ಯಾರ ತೀರ್ಮಾನ? ದೇವರ ತೀರ್ಮಾನ. ಅದೇ ರೀತಿ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಈ ಒಬ್ಬ ಸ್ತ್ರೀ ಇರ್ತಾಳೆ, ಲುದ್ಯಳಿ ಎಂಬುದಾಗಿ ನೋಡ್ತೇವೆ. ಅವಳು ಸಾಧಾರಣ ವ್ಯಕ್ತಿ ಅಲ್ಲ, ಆಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವಳು. ಆ ಕಾಲದಲ್ಲಿ ಈ ಒಂದು ರತ್ನ ಕಂಬಳಿನ ನೇಯ್ತಾರೆ, ನೀವು ಕೇಳಿರ್ಬೋದು. ಆ ರತ್ನ ಕಂಬಳಿ ನೇಯುವಂಥ ಇದು ಕಲರ್ ಅಂದರೆ ರೆಡ್ ಕಲರ್ ಬರೋದಂತೆ. ಅದಕ್ಕೆ ಒಂದು ಮೀನು ಇತ್ತಂತೆ ಆ ಕಾಲದಲ್ಲಿ. ಆ ಮೀನು ಬಹಳ ಕಾಸ್ಟ್ಲಿ ಅಂತೆ. ಆ ಮೀನು ತೆಗೆದುಕೊಂಡು ಬಂದು ಅದರಿಂದ ಏನೋ ಮಾಡಿ ಆ ಕಲರ್ ಮಾಡೋರಂತೆ. ಆದರೆ ಲುದ್ಯಳು ಬಂದ್ಬಿಟ್ಟು ಸಾಧಾರಣ ಆಕೆ ಅಲ್ಲ, ಅವಳು ದೊಡ್ಡ ಶ್ರೀಮಂತ ಜನಕ್ಕೆ ಸೇರಿದವಳು. ಆದರೆ ಪೌಲ ಮತ್ತು ಸಿಲವ ಇಬ್ಬರು ಕೂಡ ಹೋಗಿ ಸುವಾರ್ತೆ ಸಾರದೇ ರಕ್ಷಣೆ ಹೊಂದಬೇಕೆಂಬುದು ಯಾರ ಚಿತ್ತವಾಗಿತ್ತದು? ದೇವ್ರ ಚಿತ್ತವಾಗಿತ್ತು. ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ನನಗೆ ಸುವಾರ್ತೆ ಹೇಳಕ್ಕೆ ಬರಲ್ಲ, ನಾನು ಓದಿಲ್ಲ, ನನಗೇನು ಅರ್ಥ ಆಗಲ್ಲ ಅಂತ ದಯವಿಟ್ಟು ಹೇಳ್ಬೇಡ್ರಿ. ನಿಮಗೋಸ್ಕರವಾಗಿ ಅನೇಕ ಆತ್ಮಗಳು ಕಾಯ್ತಾ ಇದೆ, ದೇವ್ರು ಸಿದ್ಧ ಮಾಡಿದ್ದಾರೆ. ಅದಕ್ಕೆ ನೀವು ಹೋಗಿ ಸುವಾರ್ತೆ ಸಾರದ್ರೇ ಅವ್ರು ರಕ್ಷಣೆ ಹೊಂದೋದು. ಅದಕ್ಕೆ ಇನ್ನೊಂದು ಬೆಸ್ಟ್ ಉದಾಹರಣೆ ಕೂಡ ನಾನು ಹೇಳ್ತೀನಿ. ಯೋನನ ವಿಷಯವಾಗಿ ನೀವು ಓದ್ತೀರ. ಯೋನನ ಗ್ರಂಥದಲ್ಲಿ ದೇವ್ರು ಏನು ಮಾಡ್ತಾರೆ, ನೆನವಿಗೆ ಹೋಗಿ ಸುವಾರ್ತೆ ಸಾರು ಅಂತ ಯೋನನ ಕಳಿಸ್ತಾ ಇದ್ದಾರೆ. ಯಾಕೆ ಪ್ರವಾದಿಗಳು ಬೇರೆ ಇರಲಿಲ್ವಾ? ಇದ್ರು. ಆದರೆ ದೇವರು ತೀರ್ಮಾನ ಮಾಡಿದ್ದಾನೆಂದ್ರೆ, ನೆನವೆ ಪಟ್ಟಣಕ್ಕೆ ಸುವಾರ್ತೆ ಹೇಳೋದಕ್ಕೆ ದೇವರು ತಾಯಿ ಗರ್ಭದಲ್ಲಿನೇ ಯೋನನ್ನ ಆರಿಸ್ಕೊಂಡಿದ್ದಾರೆ. ನೆನವೆ ಪಟ್ಟಣಕ್ಕೆ ನೀನೇ ಸುವಾರ್ತೆ ಹೇಳ್ಬೇಕು, ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ, ನಿನ್ನೇ ಆರಿಸ್ಕೊಂಡಿದ್ದೀನಿ, ನೀನೇ ಹೋಗ್ಬೇಕು ಎಂಬುದಾಗಿ. ಆಗ ಅವನೇನು ಮಾಡ್ದ? ಹಠ ಮಾಡ್ತಾನೆ. ಆತನ ಹಠ ಮಾಡಿ ಆತನು ದೇವ್ರು ಹೇಳಿದಂಥ ಜಾಗಕ್ಕೆ ಹೋಗಲ್ಲ. ಅವನೇನು ಮಾಡ್ತಾನೆ? ತಾರ್ಸಿಸಿಗೆ ಓಡೋಗ್ತಾನೆ. ತಾರ್ಸಿಸಿಗೆ ಓಡೋದ್ರು ಸರಿನೇ, ಮತ್ತೆ ದೇವ್ರೇನು ಮಾಡ್ತಾರೆ? ಮೀನು ಕಳಿಸ್ತಾರೆ. ಮೀನು ಹೊಟ್ಟೆಯಲ್ಲಿ ಇದ್ದು ಕಷ್ಟಪಟ್ಟು ಬಂದ ಮೇಲೆ ತಿರ್ಗವಾಗಿ ಸುವಾರ್ತೆ ಸಾರ್ತಾನೆ. ಆಗ ನೆನವೆ ಪಟ್ಟಣವೇ ರಕ್ಷಣೆ ಹೊಂದುತ್ತೆ. ಹಾಗಾದರೆ ಪ್ರಿಯ ದೇವಜನರೇ, ವಿಶ್ವಾಸಿಗಳೇ, ನಿಮಗೋಸ್ಕರವಾಗಿ ಅನೇಕ ಆತ್ಮಗಳು ಕಾಯ್ತಾ ಇದೆ. ನಿಮ್ಮ ಹೆಸರಲ್ಲಿ ನೀವು ಹೋಗಿ ಸುವಾರ್ತೆ ಸಾರಿದ್ರೇ ಆ ವ್ಯಕ್ತಿ ರಕ್ಷಣೆ ಹೊಂದೋದು. ಇದು ದೇವರ ನಿಯಮವಾಗಿದೆ. ಅದರಿಂದ ನಾನು ಓದಿಲ್ಲ, ನಾನು ಬರೆಯಕ್ಕೆ ಬರಲ್ಲ, ಮಾತಾಡಕ್ಕೆ ಬರಲ್ಲ ಎಂಬುದಾಗಿ ಯಾವತ್ತೂ ಕೂಡ ಹೇಳ್ಬೇಡ್ರಿ. ದೇವರು ನಿಮ್ಮನ್ನ ಸಭೆಗೆ ಸೇರಿಸಿದಂಥ ಮುಖ್ಯ ಉದ್ದೇಶ ಏನಂದರೆ, ಸುವಾರ್ತೆ ಎಂಬ ಬೀಜವನ್ನ ನೀವು ಸಾರಬೇಕಾಗಿದೆ. ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ. ನನ್ಗೆ ಗೊತ್ತಿರುವಂಥ ಒಬ್ಬ ಸಹೋದರಿ ಇದ್ದಾರೆ. ಆ ಸಹೋದರಿ ತುಂಬ ಆಸಕ್ತಿ. ಅವ್ರಿಗೆ ಸುವಾರ್ತೆ ಹೇಳೋಕ್ಕೆ ಬರಲ್ಲ. ಯಾಕಂದರೆ ಅವರು ತೆಲುಗು ಕೂಡ ಸರಿಗೆ ಬರೋದಿಲ್ಲ, ಕನ್ನಡನೂ ಸರಿಗೆ ಬರೋದಿಲ್ಲ, ಇಂಗ್ಲೀಷು ಸರಿಗೆ ಬರೋದಿಲ್ಲ. ಆದರೆ ಆ ವ್ಯಕ್ತಿಗೆ ಆಸಕ್ತಿ ಏನಂದರೆ, ಎಲ್ಲಿ ಹೋದ್ರು ಟ್ರ್ಯಾಕ್ಸ್ ಕೊಟ್ಬಿಟ್ಟು ದೇವು ನಂಬಂಡಿ ರಕ್ಷಣೆ ಹೊಂದಂಡಿ ಇಷ್ಟೇ ಹೇಳ್ದಯಪ್ಪ. ಅಷ್ಟು ಹೇಳಿ ಎಷ್ಟೋ ಜನ ರಕ್ಷಣೆ ತಗೊಂಡ್ಬಂದಿದ್ದಾನೆ. ಇದರ ಅರ್ಥ ಏನಂದರೆ, ವಿಶ್ವಾಸಿಗಳೇ, ನಿಮ್ಮಗೋಸ್ಕರವಾಗಿ ಅನೇಕ ಆತ್ಮಗಳು ಕಾಯ್ತಾ ಇದೆ. ಆ ಬೀಜವನ್ನ, ದೇವರ ವಾಕ್ಯ ಬೀಜ, ಆ ಸುವಾರ್ತೆನ ನೀವು ಸಾರಲಿಲ್ಲ ಅಂದರೆ ಆ ಆತ್ಮ ಬರೋದಿಲ್ಲ. ಅದರಿಂದ ನಾವು ಸಾಧಾರಣ ಜನರಲ್ಲ, ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಕೊಟ್ಟಿರುವಂಥ ವಿಶೇಷವಾದಂಥ ಆಶೀರ್ವಾದ. ಅದರಿಂದ ನೀವು ಸುವಾರ್ತೆನ ಸಾರಲೇಬೇಕು. ಬರೀ ಪಾಸ್ಟರ್ ಕೆಲಸ ಅಲ್ಲ ಇದು. ದೇವರು ನಮ್ಮನ್ನು ಯಾವ ಸಭೆಯಲ್ಲಿ ಇಟ್ಟಿದ್ದಾನೋ ಆ ಸಭೆಗಳಲ್ಲಿ ಸೇವೆ ಮಾಡುವುದು ಪ್ರತಿಯೊಬ್ಬ ವಿಶ್ವಾಸಿಗಳ ಕರ್ತವ್ಯ. ಇದನ್ನು ನೀವು ಮರೆತು ಹೋದರೆ
ಖಂಡಿತವಾಗಿ ಕೂಡ ಈ ಒಂದು ಆದಾಮನ ಹಾಗೆ ನಾವು ಕೂಡ ಬಿದ್ದೋಗುವಂಥ ಪರಿಸ್ಥಿತಿಗೆ ಬರುವಂತರಾಗಿರ್ತೀವಿ. ಮೊದಲನೇದಾಗಿ. ಏಳನೇದಾಗಿ, ಆದಾಮನಿಗೆ ತೋಟವನ್ನು ಕಾಯಿರಿ ಎಂಬುದಾಗಿ. ಆ ತೋಟ ನಾನು ಕಾಯಲಿಲ್ಲ. ಆದ ಕಾರಣ ಸೈತಾನ ಏನು ಮಾಡ್ದ? ಪ್ರವೇಶ ಮಾಡ್ದ. ಈಗ ನಾನು ನಿಮಗೆ ಕೇಳುವಂಥ ಪ್ರಶ್ನೆ, ನಮಗೆ ತೋಟನ ಕಾಯಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ತೋಟನ ನಾವು ಯಾವ ರೀತಿ ಕಾಯ್ಬೋದು? ಈಗ ನಮ್ಗೆ ಯಾವ ರೀತಿ ಅನ್ವಯಿಸ್ಬೋದು? ಯಾರು ಹೇಳ್ತೀರಾ? ಈಗ ನಮ್ಗೆ ಯಾವ ರೀತಿ ಅನ್ವಯಿಸ್ಬೋದು? ಇರುವಂತ ಆತ್ಮಗಳನ್ನ ನಡೆಸುವಂತದ್ದೇ ನಿಜವಾದಂತ ಕಾಯುವಿಕೆ. ಬೇರೆ ಯಾರು ಹೇಳ್ತೀರಾ? ನಮ್ಮ ರಕ್ಷಣೆಯನ್ನ ಮೊದಲು ಕಾಪಾಡ್ಕೊಳ್ಬೇಕು. ವೆರಿ ಗುಡ್ ಸಿಸ್ಟರ್. ಬೇರೆ ಯಾರು ಹೇಳ್ತೀರಾ? ನಮ್ಮ ನಂಬಿಕೆಯನ್ನ ಕಾಪಾಡ್ಕೊಳ್ಬೇಕು. ಫಸ್ಟ್ ವಾಕ್ಯಗಳನ್ನ ನಾವು ದೇವರ ವಾಕ್ಯಗಳನ್ನ ಕಾಪಾಡ್ಕೊಳ್ಬೇಕು. ಸರಿ, ಎಲ್ಲ ಕರೆಕ್ಟೇ. ಆದ್ರೆ ಈ ಸಂದರ್ಭಕ್ಕೆ ನಾನು ಹೇಳುವಂತ ವಿಷಯ ಏನಂದ್ರೆ, ಈ ತೋಟವನ್ನ ಕಾಯಿರಿ ಎಂಬುದಾಗಿ ಹೇಳುವಾಗ ಈಗ ಒಂದು ವಿಷಯ ಏನಂದ್ರೆ, ಈ ಅವ್ವಳಲು ಬಿದ್ದೋಗೋದಕ್ಕೆ ಕಾರಣ ಏನು? ತೋಟದಲ್ಲಿ ಸೈತಾನ ಬಂದು ಏನ್ ಮಾಡ್ತಾನೆ ಅಲ್ಲಿ? ಹೃದಯ ವಂಚನೆ ಆಗಿದ್ರಿಂದ, ಹೃದಯವೆಲ್ಲಕ್ಕಿಂತ ವಂಚನೆ. ಇಲ್ಲ, ಅದೆಲ್ಲ ಕರೆಕ್ಟೇ. ಆದ್ರೆ ಈ ಸಂದರ್ಭಕ್ಕೆ ವಿಷಯ ಏನಂದ್ರೆ, ಈಗ ಇದು ಅವಳ ಹತ್ರ ಸೈತಾನ ಬರ್ತಾನೆ. ಬಂದಾಗ ಸೈತಾನ ಏನು ಹೇಳಿದ ಮೇಲೆ ಆಕೆ ಹಣ್ಣು ತಿಂತಾ ಇದ್ದಾಳೆ. ಸುಳ್ಳು ಹೇಳ್ತಾನೆ ಸರ್. ಇಲ್ಲೇನಾಯ್ತು ಅಂದ್ರೆ ದುರ್ಬೋಧನೆ ಸ್ಟಾರ್ಟ್ ಆಯ್ತು. ಇಲ್ಲೇನ್ ಹೇಳ್ತಾನೆ? ಸೈತಾನ ಬಂದು ಕೇಳ್ತಾನೆ, ಹೌದು, ದೇವ್ರು ನಿಮ್ಗೆ ಈ ಮರದನ್ನು ತಿನ್ಬೇಡ ಎಂಬುದಾಗಿ ಹೇಳಿದು ನಿಜವೋ ಎಂಬುದಾಗಿ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಅದನ್ನ ಮುಟ್ಟಬಾರ್ದು ಎಂಬುದಾಗಿ ಕೂಡ ದೇವ್ರು ಹೇಳಿದ್ದಾರೆ ಅಂತ ಹೇಳ್ತಾಳೆ. ಆಗ ಈ ಹಣ್ಣನ್ನು ತಿಂದ ಕಾರಣ ಏನ್ ಗೊತ್ತಾ? ಈ ಸೈತಾನ ಹೇಳ್ತಾನೆ ಅಂದ್ರೆ, ಈ ಸರ್ಪ ಏನ್ ಹೇಳುತ್ತೆ ಅಂದ್ರೆ, ಈ ಹಣ್ಣನ್ನು ತಿಂದಾಗ ಹೇಗೋ ನೀವು ಸಾಯೋದಿಲ್ಲ, ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ, ನೀವು ದೇವರಂತೆ ಆಗ್ತೀರಾ ಎಂಬುದಾಗಿ ಏನ್ ಮಾಡ್ದ ಅವನು? ದುರ್ಬೋಧನೆ. ಅಂದ್ರೆ ದೇವ್ರ ವಾಕ್ಯ ಯಾವ್ದು ಮಾಡು ಅಂತ ಹೇಳ್ತದೋ ಸೈತಾನ ಅದು ಮಾಡ್ಬೇಡ ಅಂತಾನೆ. ದೇವ್ರ ವಾಕ್ಯ ಯಾವ್ದು ಮಾಡ್ಬೇಡ ಅಂತ ಹೇಳುತ್ತೋ ಸೈತಾನ ಹೇಳ್ತಾನೆ ಅದನ್ನ ಮಾಡು ಅಂತಾನೆ. ಇಷ್ಟೇ ವ್ಯತ್ಯಾಸ ದುರ್ಬೋಧನೆಗೆ. ದೇವ್ರ ಎಸ್ ಅನ್ನೋದನ್ನ ಸೈತಾನ ನೋ ಅಂತಾನೆ. ದೇವ್ರು ಯಾವ್ದು ನೋ ಅಂತಾನೋ ಅದನ್ನ ಸೈತಾನ ಎಸ್ ಅಂತಾನೆ. ಅಷ್ಟೇ ವಿಷಯ. ಇಲ್ಲಿ ಮೊಟ್ಟ ಮೊದಲದಾಗಿ ಈ ಒಂದು ತೋಟ ಮಿಸ್ ಆಯ್ತು. ಇಲ್ಲಿ ಆಕೆ ಪಾಪ ಮಾಡೋದಕ್ಕೆ ಕಾರಣ ಏನಂದ್ರೆ, ಸೈತಾನ ಮಾಡಿದ ದುರ್ಬೋಧನೆ. ಏನಂತ ಅಂದ್ರೆ, ನೀವು ಹೇಗೋ ಸಾಯೋದಿಲ್ಲ, ಆದ್ರೆ ದೇವ್ರು ಹೇಳಿದ್ರು ತಿಂದದಿನೇನೆ ಸಾಯ್ತೀರಾ ಎಂಬುದಾಗಿ. ಆ ಸೈತಾನ ಹೇಳ್ತಾನೆ, ದುರ್ಬೋಧನೆ ಮಾಡ್ತಾ ಇದ್ದಾನೆ. ಏನಂತ ಅಂದ್ರೆ, ನೀವು ಇದನ್ನು ತಿಂದಾಗ ದೇವರಂತೆ ಆಗ್ತೀರಾ, ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ, ಒಳ್ಳೆಯದರ ಕೆಟ್ಟದರ ಅರನ್ನು ಹುಟ್ಟಿಸುವಂತ ವಿಷಯಗಳು ಜ್ಞಾನೋದಯವಾಗುತ್ತೆ ಎಂಬುದಾಗಿ ಸೈತಾನ ಹೇಳ್ದ. ಹಾಗಾದ್ರೆ ದುರ್ಬೋಧನೆ ಅನ್ನೋದು ಎಷ್ಟು ಮಟ್ಟಿಗೆ ಒಬ್ಬ ದೇವರ ಮೇಲೆ ನಂಬಿಕೆ ಇಟ್ಟಂತ ವಿಶ್ವಾಸಿಗಳನ್ನ ಅದು ಬಿಡಿಸೋದಕ್ಕೆ ಎಷ್ಟು ಕಾರ್ಯ ಮಾಡುತ್ತೆ ಎಂಬುದಕ್ಕೆ ಈ ಏದೆನ್ ತೋಟದಲ್ಲಿ ಮೊಟ್ಟ ಮೊದಲದಾಗಿ ದುರ್ಬೋಧನೆ ಪ್ರವೇಶ ಮಾಡಿದ ಕಾರಣ ಆದಾಮ ಅವಳು ಕೂಡ ಅಲ್ಲಿ ಬಿದ್ದು ಹೋದ್ರು. ಯಾವಾಗ ಸೈತಾನ ಆ ರೀತಿ ಹೇಳಿದ್ನೋ ಆಗ ಆಕೆ ಏನ್ ಮಾಡ್ತಾಳೆ? ಹಣ್ಣನ್ನ ಧೈರ್ಯವಾಗಿ ತಿಂತಾ ಇದ್ದಾಳೆ. ಅದರಿಂದ ನಿಮ್ಮ ಸಭೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಈ ಸುಳ್ಳು ಬೋಧನೆ ಎಂಟ್ರೆನ್ಸ್ ಬಂದಾಗ ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ವಾಕ್ಯನ ಎಷ್ಟು ಮಟ್ಟಿಗೆ ಕಲಿತೀವೋ ಅಷ್ಟು ಮಟ್ಟಿಗೆ ಸೈತಾನ ಕ್ರಿಯೆ ನಮ್ಮ ಜೀವಿತದಲ್ಲಿ ನಡೆಯೋದಿಲ್ಲ. ನಾವು ಯಾವಾಗ ವಾಕ್ಯದ ವಿಷಯದಲ್ಲಿ ಬಿಟ್ಬಿಡ್ತೀವಿ, ನಾವೇನ್ ಮಾಡ್ತೀವಿ ತಪ್ಪಂದ್ರೆ, ಕೆಲವು ಬರೀ ವಾಕ್ಯನೇ ಕಲಿತಾ ಇದ್ದಾರೆ, ಪ್ರಾರ್ಥನೆ ಮಾಡೋದಿಲ್ಲ. ಕೆಲವು ಬರೀ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ವಾಕ್ಯ ಕಲಿಯೋದಿಲ್ಲ. ಎರಡೂ ಡೇಂಜರ್. ಎಷ್ಟು ವಾಕ್ಯ ಕಲಿತಿರೋ ಅಷ್ಟು ಪ್ರೇಯರ್ ಇರಬೇಕು. ಎಷ್ಟು ಪ್ರೇಯರ್ ಇದೆಯೋ ಅಷ್ಟು ವಾಕ್ಯ ಇರಬೇಕು. ಇದು ನಮ್ಮ ಜೀವಿತದಲ್ಲಿ ಕಲಿಬೇಕಾದಂತ ಬಹಳ ಮುಖ್ಯವಾದಂತ ವಿಷಯ. ಕೆಲವರು ಫಾಸ್ಟಿಂಗ್ ಪ್ರೇಯರ್ ಮಾಡೋದೇನು, ಆ ಪ್ರೇಯರ್ ಮಾಡೋದು, ಈ ಪ್ರೇಯರ್ ಓಕೆ, ಆದ್ರೆ ವಾಕ್ಯನ ಕೇಳೋದಿಲ್ಲ. ವಾಕ್ಯ ಕೇಳಿದಾಗ್ಲೇನೆ ಅವರು ನಿದ್ದೆ ಮಾಡುವಂತ ಮನಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅಂದ್ರೆ, ಪಾಸ್ಟ್ರೇ ನಾ ಪ್ರೇಯರ್ ಸ್ಪೆಷಲಿಸ್ಟ್ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರನ್ನ ಕೇಳಿದ್ರೆ, ಪಾಸ್ಟ್ರೇ ನಾನು ವಾಕ್ಯ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಈ ಎರಡೂ ಇಂಪಾರ್ಟೆಂಟೇ. ವಾಕ್ಯ ಕಲಿಯೋದು ಎಷ್ಟು ಮುಖ್ಯನೋ ಪ್ರಾರ್ಥನೆ ಮಾಡೋದು ಅಷ್ಟೇ ಮುಖ್ಯ. ಕೆಲವು ಬರೀ ಪ್ರಾರ್ಥನೆಯಲ್ಲೇ ಜೀವಿತ ಕಳೆದು ಬಿಡ್ತಾರೆ, ಆದ್ರೆ ವಾಕ್ಯ ಕಲಿಯೋದಿಲ್ಲ. ಕೆಲವರು ವಾಕ್ಯ ಕಲಿತಾರೆ, ಕೆಲವರು ಪ್ರಾರ್ಥನೆ ಮಾಡೋದಿಲ್ಲ. ಇದು ಬಹಳ ಉಪಯುಕ್ತವಾದಂಥ ವಿಷಯ. ಪ್ರಾರ್ಥನೆಯನ್ನು ಬಹಳ ಮುಖ್ಯವಾದುದು, ವಾಕ್ಯ ಕೂಡ ಬಹಳ ಮುಖ್ಯವಾದುದು. ಈ ಎರಡರಲ್ಲಿ ಇದ್ದಾಗ ನಾವು ನಮ್ಮ ಹತ್ರ ಸೈತಾನ ಬರೋಕ್ಕೆ ಸಾಧ್ಯ ಇಲ್ಲ. ಈ ಎರಡರಲ್ಲಿ ಒಂದು ಇದ್ದಾದ್ರೂ ತಪ್ಪಾಗುತ್ತೆ. ಅದರಿಂದ ನಾವು ಎಚ್ಚರಿಕೆ ಏನಂದ್ರೆ, ನಾವು ಯಾವಾಗ್ಲೂ ಸರಿ, ಅದಕ್ಕೆ ವಾಕ್ಯ ಹೇಳುತ್ತೆ, ಕೊಲೊಸ್ಸೆ ಬರೆದ ಪತ್ರಿಕೆ 3:16 ಹೇಳುತ್ತೆ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿಯೂ,
ಮತ್ತೆ ಲೂಕನ ಬರೆದ ಸುವಾರ್ತೆ 18ರಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ. ಇಲ್ಲಿ ವಾಕ್ಯನ ಕಲಿ ಎಂಬುದಾಗಿ ಹೇಳ್ತಾ ಇದೆ, ಇಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದೆ. ಅದರಿಂದ ಪ್ರಿಯ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಸರಿ ದೇವರ ಸಭೆಯಲ್ಲಿ ಇದ್ದೀವಿ ಎಂಬುದಾಗಿ ಹೇಳಿದ್ರೆ, ಈಗ ನಿಮ್ಮ ಮೂಲಕವಾಗಿ ಎಷ್ಟೋ ಜನ ರಕ್ಷಣೆ ಹೊಂದ್ಕೋಬೇಕಾಗಿದೆ. ಆ ಬೀಜವನ್ನು ಕೊಟ್ಟಿದ್ದಾರೆ, ದೇವರ ವಾಕ್ಯವೆಂಬ ಸುವಾರ್ತೆ ದೇವರು ಕೊಟ್ಟಿದ್ದಾರೆ. ಆದರೆ ನೀವು ಯಾರಿಗಾರು ಬಿತ್ತಿದ್ದೀರಾ, ನಿಮ್ಮ ಮೂಲಕವಾಗಿ ಬರೋದಕ್ಕೆ ಎಷ್ಟೋ ಆತ್ಮಗಳು ರೆಡಿ ಇದೆ. ಸಭೆಗಳಲ್ಲಿ ಏನಂದ್ರೆ ಬರುವಂತ ವಿಷಯ ಏನಂದ್ರೆ, ಯಾವ ಸಭೆಯಲ್ಲಿ ಸಭಿಕರು ಸೇವೆ ಮಾಡ್ತಾರೋ ಆ ಸಭೆ ಬೆಳೀತದೆ. ಬರೀ ಸೇವಕರು ಸೇವೆ ಮಾಡಿದ್ರೆ ಸಭೆ ಬೆಳೆಯಲ್ಲ. ನೋಡ್ರಿ, ಬೈಬಲ್ ಕೂಡ ಉದಾಹರಣೆ ನೋಡ್ತೀವಿ. ಈ ಒಂದು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಈ ಚದರಿ ಹೋದಂತ ವಿಶ್ವಾಸಿಗಳು ಹೋಗಿ ಸುವಾರ್ತೆ ಸಾರ್ತಾರೆ. ಆಗ್ಲೇ ಸಭೆ ಸ್ಟಾರ್ಟ್ ಆಗುತ್ತೆ. ಅಪೊಸ್ತಲರು ಏನ್ ಮಾಡ್ತಾರೆ ಅಂದ್ರೆ, ಅವರು ವಿಶ್ವಾಸಿಗಳಿಗೆ ಸುವಾರ್ತೆ ಸಾರಿದ್ರು. ಅವ್ರ ರಕ್ಷಣೆ ಹೊಂದ್ಕೊಂಡು ಸುಮ್ಮನಿರ್ಲಿಲ್ಲ. ಅವ್ರೇನ್ ಮಾಡೋದಂದ್ರೆ, ಹೋದ ಕಡೆ ಎಲ್ಲ ಅವ್ರ ಹಿಂಸೆ ಇತ್ತು ಬಹಳ. ಆ ಹೋದ ಕಡೆ ಎಲ್ಲ ಏನ್ ಮಾಡ್ತಾರೆ, ದೇವರ ಸುವಾರ್ತೆನ ಸಾರಿದ್ರು. ಆ ಮೊದಲನೇ ಶತಮಾನದಲ್ಲಿ ಸಭೆ ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೇನೆ, ವಿಶ್ವಾಸಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೇನೆ ಅಷ್ಟು ಮಟ್ಟಿಗೆ ಇಡೀ ಪ್ರಪಂಚಾದ್ಯಂತ ಸೇವೆಗಳು ನಡೀತಾ ಇದೆ. ಆದ್ರೆ ಈ ದಿನಮಾನಗಳು ಏನಾಗಿದೆ ಅಂದ್ರೆ, ವಿಶ್ವಾಸಿಗಳು ಸಂಡೆ ಬರೋದೇ ಕಷ್ಟ ಆಗೋಗಿದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಸೈತಾನ ಒಂದು ಆಯುಧ ಉಪಯೋಗಿಸ್ತಾ ಇದ್ದಾನೆ, ಯಾವಾಗ್ಲೂ ಬಿಸಿ ಬಿಸಿ ಬಿಸಿ. ಪ್ರಿಯ ದೇವಜನರೇ, ನೀವು ಬ್ಯುಸಿಯಾಗಿದ್ದೀರಾ ಅಂತ ಮೂಟೆ ಮಧ್ಯೆ ಮಾಡದೆ ಯಾರು ಇದ್ದೀರಾ? ಖಂಡಿತ ಮಾಡ್ತೀವಿ ನಾವು. ಅದಕ್ಕಿಂತ ಒಂದು ಸಮಯನ ಏನ್ ಮಾಡ್ತೇವೆ, ಕೊಡ್ತೀವಿ ನಾವು. ಆದ್ರೆ ಎಷ್ಟೇ ಬ್ಯುಸಿ ಆದ್ರೂ ಸರಿನೇ, ದೇವರು ಕೊಟ್ಟಿರುವಂತ ಸುವಾರ್ತೆ ಎಂಬ ಬೀಜವನ್ನ ನಾವು ಬಿತ್ತಲಿಲ್ಲ ಅಂದ್ರೆ, ಅನೇಕ ಆತ್ಮ ನಿಮ್ಮ ಹೆಸರಿಗೋಸ್ಕರ ಕಾಯ್ತಾ ಇದೆ. ನೀವು ಹೋದ್ರೇನೆ ಆ ಆತ್ಮ ರಕ್ಷಣೆ ಹೊಂದೋದಕ್ಕೆ ಕಾರಣವಾಗುತ್ತೆ. ಅದರಿಂದ ಪ್ರಿಯ ದೇವಜನರೇ, ನೀವಿರುವಂತ ಸಭೆಗಳಲ್ಲಿ ದೇವರು ನಿಮ್ಗೆ ಕೊಟ್ಟಿರುವಂತ ಆ ಸುವಾರ್ತೆ ಕೆಲಸವನ್ನ ಆದಷ್ಟು ಮಟ್ಟಿಗೆ ನಾವು ಮಾಡಬೇಕು. ಎರಡನೇದಾಗಿ, ನಮ್ಮ ತೋಟವನ್ನ ಕಾಯ್ಬೇಕಂದ್ರೆ ನಮ್ಮ ಆತ್ಮವನ್ನ 2 ತರ ತೋರಿಸುತ್ತೆ ಇದ್ರ ಸಂದರ್ಭ. ಒಂದು, ನಮ್ಮ ಆತ್ಮೀಯವಂತ ಜೀವಿತದಲ್ಲಿ ದುರ್ಬೋಧನೆ ಬಂದಾಗ, ಅದಕ್ಕೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಈ ಪರಿಸಾಯರು, ಈ ಸದುಕಾರ್ಯರ ವಿಷಯವಾಗಿ ನೀವು ಓದ್ಬೇಕಾದ್ರೆ ಮತ್ತೇನ್ ಬರೆದ ಸುವಾರ್ತೆ 23ನೇ ಪೂರ್ತಿಯಾಗಿ ಹೋದ್ರಿ, ಈ ಹುಳಿ ಹಿಂಡುವಂತ ಕೆಲಸನ ಮಾಡ್ತಾ ಇರ್ತಾರೆ. ಯಾರು? ದುರ್ಬೋಧನೆ ಎಂಬ ಹುಳಿಯನ್ನ ಅವ್ರು ಹಿಂಡ್ತಾ ಇರ್ತಾರೆ. ಈ ಹುಳಿ ಪದಾರ್ಥ 2 ವಿಷಯಕ್ಕೆ ಸಾದೃಶ್ಯ. ಹಳೊಡಂಬಡಿಕೆ ಪ್ರಕಾರವಾಗಿ ಅದು ಪಾಪಕ್ಕೆ ಸಾದೃಶ್ಯ, ಹೊಸ ಒಡಂಬಡಿಕೆ ಪ್ರಕಾರವಾಗಿ ದುರ್ಬೋಧನೆಗೆ ಸಾದೃಶ್ಯ. ದೇವಜನರಾದಂತ ನಾವು ಎರಡರಲ್ಲೂ ಕೂಡ ನಾವು ಬಹಳ ಹುಷಾರಾಗಿರ್ಬೇಕು. ನಾವು ಆದಷ್ಟು ಮಟ್ಟಿಗೆ ಇದು ದುರ್ಬೋಧನೆನ ಒಳ್ಳೆ ಬೋಧನೆನ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ವಾಕ್ಯ ಗೊತ್ತಿರಬೇಕು. ಆ ವಾಕ್ಯ ಗೊತ್ತಾದಾಗ ಮಾತ್ರ ನಮಗೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲದೆ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ. ಕೆಲವರು ಹೇಳ್ಬೋದು, ಹೌದು ಪಾಸ್ಟ್ರೆ, ನಾವು ಓದಿಲ್ಲ, ನಮ್ಗೆ ಏನು ಅರ್ಥ ಆಗುತ್ತೆ ಅಂತ. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ರಿ, ನೀವು ಎಷ್ಟು ಮಟ್ಟಿಗೆ ವಾಕ್ಯನ ಕೇಳ್ತಾ ಇದ್ದೀರೋ, ಆ ವಾಕ್ಯ ಎಲ್ಲ ನಿಮ್ಮ ಆತ್ಮದಲ್ಲಿ ಇರುವಾಗ, ಯಾರಾದ್ರೂ ದುರ್ಬೋಧನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿರುವಂಥ ಪರಿಶುದ್ಧಾತ್ಮ ದೇವರು ತಿಳಿಸ್ತಾರೆ, ಇದು ಸರಿನಾ ತಪ್ಪಾ ಎಂಬುದಾಗಿ. ಆದರೆ ಪರಿಶುದ್ಧಾತ್ಮ ತಿಳಿಸ್ಬೇಕಾದ್ರೆ ನಿಮ್ಮಲ್ಲಿ ವಾಕ್ಯ ಇರಬೇಕು, ಆ ವಾಕ್ಯ ಕೇಳಿಸಿರ್ಬೇಕು, ಅದು ವಾಕ್ಯ ನಮ್ಮಲ್ಲಿ ಇರಬೇಕು. ಆ ವಾಕ್ಯ ನಮ್ಮಲ್ಲಿ ಇರುವಾಗ ಪರಿಶುದ್ಧಾತ್ಮ ದೇವರು ತಿಳಿಸ್ತಾರೆ ಇದು ರಾಂಗ್ ಎಂಬುದಾಗಿ. ಈಗ ನಮ್ಮಲ್ಲಿ ವಾಕ್ಯನೇ ಇಲ್ಲ ಅಂದಮೇಲೆ ನಮ್ಮಲ್ಲಿ ಪರಿಶುದ್ಧಾತ್ಮ ದೇವರು ನಮಗೆ ಹೇಳ್ಕೊಡಕ್ ಸಾಧ್ಯ ಇಲ್ಲ, ಒಂದ್ ವೇಳೆ ಓದಿಲ್ಲ ಅಂದ್ರೆ. ಬಟ್ ಓದೋರಿಗೆ ಏನಂದ್ರೆ, ಓದಿದಂಥ ವಾಕ್ಯ ಕೂಡ ಪರಿಶುದ್ಧಾತ್ಮ ದೇವರು ನಮಗ್ ಕೂಡ ಹಾಗೆ ತಿಳಿಸ್ತಾ ಇರ್ತಾರೆ. ಏನಂತ ಅಂದ್ರೆ, ಈ ವಾಕ್ಯದ ಪ್ರಕಾರವಾಗಿಲ್ಲ, ಈ ದೇವ್ರ ವಾಕ್ಯಕ್ಕೆ ಅನುಸಾರವಾಗಿಲ್ಲ ಎಂಬುದಾಗಿ ಪರಿಶುದ್ಧಾತ್ಮ ದೇವರು ನಮ್ಗೇನ್ ಮಾಡಿದ್ರೆ ತಿಳಿಸ್ತಾರೆ. ಅದರಿಂದ ಪ್ರಿಯ ದೇವಜನರೇ, ಈ ಒಂದು ಫಿಲೋಮನ ಬರೆದಂಥ ಪತ್ರಿಕೆಗಳಲ್ಲಿ ನಾವು ನೋಡುವಂಥ ವಿಷಯ ಏನಂದ್ರೆ, ಈ ಸಭೆಯಲ್ಲಿ ಯಜಮಾನನೆಂಬುದಿಲ್ಲ, ಗುಲಾಮನೆಂಬುದಲ್ಲ, ನಾವೆಲ್ಲರೂ ಕೂಡ ಸರಿ ಸಮಾನರೇ. ಒಂದು ವೇಳೆ ಒಬ್ಬರಿಗೆ ವಿರೋಧವಾಗಿ ಒಬ್ಬರು ಪಾಪ ಮಾಡಿದಾಗ, ತಪ್ಪನ್ನು ಮಾಡಿದಾಗ ನಾವೇನ್ ಮಾಡ್ಬೇಕಂತೆ, ಕ್ಷಮಾಪಣೆ ಕೇಳಬೇಕು ಎಂಬುದಾಗಿ ಈ ಒಂದು ಫಿಲೋಮನ ಬರೆದಂಥ ಪತ್ರಿಕೆಗಳಲ್ಲಿ ನಾವು ಓದ್ತೇವೆ. ಇದರ ವಿಷಯವಾಗಿ ಮುಂದಿನ ವಾರಗಳಲ್ಲಿ ಮುಂದೆ ಏನಾಯ್ತು, ಆ ಪತ್ರಿಕೆ ತಗೊಂಡ್ಬರ್ತಾನೆ ಒನೆಸಿಮನು, ಆತನ ಏನ್ ಮಾಡ್ತಾನೆ, ಆತನ ಕ್ಷಮಿಸ್ತಾನ, ಮುಂದೆ ಏನಾಗುತ್ತೆ ಎಂಬುದಾಗಿ ಮುಂದಿನ ವಾರಗಳಲ್ಲಿ ನಾವು ಇದನ್ನು ಧ್ಯಾನ ಮಾಡೋಣ. ಅದರಿಂದ ಕಳೆದ ವಾರದಲ್ಲಿ ಒಬ್ಬ ಸಹೋದರಿ ಕೇಳಿದ್ರು, ಒಂದೊಂದು ಪುಸ್ತಕದ ತರ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ. ಅದರಿಂದ ನಾನೇ ಯೋಚನೆ ಮಾಡಿದೆ, ಸರಿ ಆ ರೀತಿ ಮಾಡಿ ನೋಡೋಣ ಅಂತ ಒಂದೇ ಒಂದು ಅಧ್ಯಾಯ ಇರುವಂತ ಈ ಫಿಲೋಮನ ಪತ್ರಿಕೆಯನ್ನು ತಗೊಂಡು ಈ ದಿನ ಮಾಡಿದ್ದೇನೆ. ಆ ಸಹೋದರಿ ಬಂದಿದ್ದಾರೆ, ನನಗೆ ಗೊತ್ತಿಲ್ಲ. ಅದರಿಂದ ಇದು ಈ ರೀತಿಯಾಗಿ ನಿಮ್ಗೆ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಇಲ್ಲ ಆ ರೀತಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಎಂಬುದಾಗಿ ತೀರ್ಮಾನ ಮಾಡಿ
ನಿಮ್ಮ ಒಂದು ಇದನ್ನು ತಿಳಿಸಿದ್ರೆ ಬರುವಂಥ ದಿನಮಾನಗಳಲ್ಲಿ ನಾವು ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿಯಾಗಿ ಪ್ರಯಾಸ ಪಡೋಣ. ಇಲ್ಲಿ ತನಕ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಶುಭವನ್ನು ಕೋರ್ತೇನೆ. ದೇವರು ತನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್.